भवति नैष्टिकी मूकं करोति वाचालं पङ्गुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಶ್ರೀಮದ್ ಭಗವದ್ಗೀತಾ ಯಥಾರೂಪ ಅಧ್ಯಾಯ 4 ಶ್ಲೋಕ ನಂಬರ್ 4. अर्जुन वाच अपरं भवतो जन्म परं जन्म विवस्वतः कथं एतद् विजानीयं त्वम् आदौ प्रोक्तवानिति। अर्जुन उवाच अपरं भवतो जन्म परं जन्म विवस्वतः कथमेतद् विजानीयं त्वमादौ प्रोक्तवानिति। अर्जुन उवाच अपरं भवतो जन्म परं जन्म विवस्वतः कथम् एतद् विजानीयं त्वमादौ प्रोक्तवानिति। अर्जुन उवाच अर्जुनನು ಹೇಳಿದನು अपरं ತಿಳಿಯನಾದ ನಿನ್ನ ಜನ್ಮ ಜನನವು ಪರಂ ಹಿರಿಯನಾದ ಜನ್ಮ ಜನನವು ವಿವಸ್ವತಃ ಸೂರ್ಯದೇವನ ಹೇಗೆ ಇದನ್ನು ವಿಜಾನೀಯಂ ಅರ್ಥ ಮಾಡಿಕೊಳ್ಳಲಿ. ನೀನು ಅದೋ ಪ್ರಾರಂಭದಲ್ಲಿ ಉಪದೇಶಿಸಿದ್ದೀಯೇ ಎಂದು ಅನುವಾದ ಭಾವಾರ್ಥ ಕೊಟ್ಟವರು ಅಭಯಚರಣ ಅರವಿಂದ ಭಕ್ತಿವೇದಾಂತ ಸಂಶೀಲ ಪ್ರಭುಪಾದಕ್ಕೆ. ಸೂರ್ಯದೇವನಾದ ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನನಗೆ ಹೇಗೆ ತಿಳಿದುಕೊಳ್ಳಲಿ? ಅರ್ಜುನನು ಭಗವಂತನ ಅಂಗೀಕೃತನಾದ ಭಕ್ತನು. ಅವನು ಕೃಷ್ಣನ ಮಾತುಗಳನ್ನು ನಂಬದಿರುವುದು ಹೇಗೆ? ವಾಸ್ತವ ಸಂಗತಿ ಎಂದರೆ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ, ದೇವೋತ್ತಮ ಪರಮಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸುವ ವಿಚಾರವನ್ನು ಇಷ್ಟಪಡದ ರಾಕ್ಷಸರಿಗಾಗಿ. ತನಗೆ ದೇವೋತ್ತಮ ಪರಮಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನನು ಅವರಿಗಾಗಿ ಪ್ರಶ್ನೆಯನ್ನು ಕೇಳುತ್ತಾನೆ. 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗುವಂತೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಎಲ್ಲದರ ಆದಿಮೂಲನು ಮತ್ತು ಆಧ್ಯಾತ್ಮದಲ್ಲಿ ಕಡೆಯ ಮಾತು ಎಂದು ಅರ್ಜುನನಿಗೆ ಚೆನ್ನಾಗಿ ತಿಳಿಯಿತು. ಈ ಕೃಷ್ಣನು ದೇವಕಿಯ ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ಎಂಬುದು ನಿಜ. ಈ ಶ್ರೀಕೃಷ್ಣನೇ ನಿತ್ಯವಾದ ಆದಿಪುರುಷನಾಗಿ ದೇವೋತ್ತಮ ಪರಮಪುರುಷನಾಗಿ ಹೇಗೆ ಉಳಿದ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮನುಷ್ಯನಿಗೆ ಕಷ್ಟ. ಈ ಅಂಶವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಅರ್ಜುನನು ಶ್ರೀಕೃಷ್ಣನ ಅಧಿಕಾರಯುತವಾಗಿ ಮಾತನಾಡಲೆಂದು ಈ ಪ್ರಶ್ನೆಯನ್ನು ಕೇಳಿದನು. ಇಂದು ಮಾತ್ರವಲ್ಲ, ನೆನಪಿಗೆ ಎಟುಕದಿರುವಷ್ಟು ಅನಾದಿ ಕಾಲದಿಂದಲೂ ಶ್ರೀಕೃಷ್ಣನೇ ಪರಮ ಅಧಿಕಾರಿ ಎಂದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ರಾಕ್ಷಸರು ಮಾತ್ರವೇ ಆತನನ್ನು ತಿರಸ್ಕರಿಸುತ್ತಾರೆ. ರಾಕ್ಷಸರಿಗೆ ಮತ್ತು ಅವರ ಹಿಂಬಾಲಕರಿಗೆ ಅರ್ಥವಾಗುವಂತೆ ಕೃಷ್ಣನನ್ನು ವಿರೂಪಗೊಳಿಸಲು ರಾಕ್ಷಸರು ಸದಾ ಪ್ರಯತ್ನಿಸುತ್ತಿರುತ್ತಾರೆ. ರಾಕ್ಷಸರು ಚಿತ್ರಿಸಿದ ಹಾಗೆ ಕೃಷ್ಣನೇ ತನ್ನನ್ನು ವರ್ಣಿಸಿಕೊಳ್ಳುವಂತೆ ಅರ್ಜುನನು ಈ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಟ್ಟನು. ಪ್ರತಿಯೊಬ್ಬನು ತನ್ನ ಕಲ್ಯಾಣಕ್ಕಾಗಿಯೇ ಕೃಷ್ಣ ವಿಜ್ಞಾನವನ್ನು ತಿಳಿದಿರುವುದು ಅಗತ್ಯ. ಕೃಷ್ಣನು ತನ್ನ ವಿಷಯವಾಗಿ ಮಾತನಾಡುವುದು ಎಲ್ಲ ಲೋಕಗಳಿಗೂ ಮಂಗಳಕರ.
ಕೃಷ್ಣನೇ ಇಂತಹ ವಿವರಣೆಗಳನ್ನು ನೀಡುವುದು ರಾಕ್ಷಸರಿಗೆ ವಿಚಿತ್ರವಾಗಿ ಕಾಣಬಹುದು. ಏಕೆಂದರೆ ರಾಕ್ಷಸರು ಯಾವಾಗಲೂ ಕೃಷ್ಣನನ್ನು ತಮ್ಮದೇ ದೃಷ್ಟಿಕೋನದಿಂದ ಅಧ್ಯಯನ ಮಾಡುತ್ತಾರೆ. ಆದರೆ ಭಕ್ತರಾದವರು ಕೃಷ್ಣನೇ ಹೇಳುವ ಮಾತುಗಳನ್ನು ಮನಃಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಭಕ್ತರಿಗೆ ಅವನ ವಿಷಯವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಹಂಬಲ. ಆದ್ದರಿಂದ ಅವರು ಕೃಷ್ಣನ ಅಧಿಕಾರಯುತ ಮಾತುಗಳನ್ನು ಎಂದೂ ಪೂಜಿಸುತ್ತಾರೆ. ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ನಾಸ್ತಿಕರಿಗೆ ಇದರಿಂದ ಕೃಷ್ಣನು ಮಾನವಾತೀತ ಸಚ್ಚಿದಾನಂದ ವಿಗ್ರಹ, ಆನಂದ ಜ್ಞಾನಗಳ ನಿತ್ಯ ಸ್ವರೂಪನು, ಅಲೌಕಿಕ, ಭೌತಿಕ, ನಿಸರ್ಗದ ತ್ರಿಗುಣಗಳನ್ನು, ಕಾಲ ದೇಶಗಳ ಆಧಿಪತ್ಯವನ್ನು ಮೀರಿದವನು ಎಂದು ತಿಳಿಯುವುದು. ಅರ್ಜುನನಂತಹ ಕೃಷ್ಣ ಭಕ್ತನಿಗೆ ಕೃಷ್ಣನ ಅಲೌಕಿಕ ಸ್ಥಾನದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇರಲು ಸಾಧ್ಯವೇ ಇಲ್ಲ. ಅರ್ಜುನನು ಈ ಪ್ರಶ್ನೆಯನ್ನು ಭಗವಂತನ ಮುಂದಿಡುವುದು ಕೃಷ್ಣನು ಭೌತಿಕ ನಿಸರ್ಗದ ಗುಣತ್ರಯಗಳಿಗೆ ಬದ್ಧನಾದ ಸಾಮಾನ್ಯ ಮನುಷ್ಯ ಎಂದು ಭಾವಿಸುವ ಜನರ ನಾಸ್ತಿಕ ಮನೋಧರ್ಮಕ್ಕೆ ಸವಾಲು ಹಾಕಲು ಭಕ್ತರು ಮಾಡುತ್ತಿರುವುದು ಒಂದು ಪ್ರಯತ್ನ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ಶ್ರೀಗುರುನ್ ವೈಷ್ಣವಾಂಶ್ಚ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितं च वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. ಸೊ ನಾವು ಹಿಂದೆ ಸಂಚಿಕೆಯಲ್ಲಿ ನೋಡಿದ ಥರ 4ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಇದು ಮೊದಲೇ ಇವರಿಗೆ ಸೂರ್ಯ ಭಗವಾನ್ ವಿವಸ್ವಾನ್ಗೆ ಹೇಳಿದ್ದೀನಿ ಈ ಉಪದೇಶವನ್ನು, ಭಗವದ್ಗೀತಾ ಅನ್ನೋ ಉಪದೇಶವನ್ನು ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಅವರು ಈ ಮಾನವ ಜಾತಿಗೆ ಹಿರಿಯರಾದ ಮನುಗೆ ಅವರು ಉಪದೇಶ ಮಾಡಿದ್ರು. ಅವ್ರೇನು ಮಾಡಿದ್ರು, ಇಕ್ಷ್ವಾಕುಗೆ ಉಪದೇಶ ಮಾಡಿದ್ರು. ಈ ಥರ ನಾನು ಮೊದಲೇ ನಿನಗೆ ಮುಂದೆನೇ ನಾನು ಈ ಉಪದೇಶವನ್ನು ಅವ್ರಿಗೆ ಕೊಟ್ಟಿದ್ದೀನಿ, ಈ ಬೋಧನೆ ಮಾಡಿದ್ದೀನಿ. ಅದು ನಿನಗೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಆಮೇಲೆ ಏನಾಯಿತು, ಕಾಲಕ್ರಮದಲ್ಲಿ ಕ್ರಮೇಣವಾಗಿ ಒಂದು ಅಲ್ಲಿ ತಡೆ ಬಂತು. ಯಾಕೆ ತಡೆ ಬಂತು ಅಂದರೆ, ಸರಿಯಾಗಿ ಈ ಭಗವದ್ಗೀತಾವನ್ನು ಆಚರಣೆ ಮಾಡೋರು ಯಾರೂ ಇಲ್ಲ. ಒಂದು ಎರಡನೇದು, ಸ್ಪೆಕ್ಯುಲೇಷನ್ ಮಾಡೋರು ತುಂಬ ಜನ ಆಗ್ಬಿಟ್ರು. ಊಹೆಯಿಂದ ಅವರ ಊಹಾತ್ಮಿಕ ಭಾವನೆಗಳನ್ನ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಭಗವಂತ ಇದನ್ನೆಲ್ಲ ಕಂಡು ಬಂದು ಏನು ಮಾಡಿದ್ರು, ಅದನ್ನು ಮತ್ತೆ ಉಪದೇಶ ಮಾಡಿದ್ರು. ಯಾಕೆ ಉಪದೇಶ ಮಾಡಿದ್ರು ಅಂದರೆ, ಇವ್ರ ಥರ ಏನಾದರೂ ಸಿಕ್ಕಾಪಟ್ಟೆ ಅವ್ರಿಗೆ ಊಹೆ ಮಾಡ್ದಂಗೆ ಅವ್ರು ಬರ್ಕೊಳ್ಳೋದು. ಭಗವದ್ಗೀತಾ ಸಾವಿರಾರು ಜನ ಭಗವದ್ಗೀತಾ ಬುಕ್ ಹಿಡಿದಂತೆ ಇಂಡಿಯಾನಲ್ಲಿ, ಎಷ್ಟೋ ಜನ ಬರೆದಿರೋದು ಎಲ್ಲ ಅವರ ಊಹಾತ್ಮಿಕ ಭಾವನೆಗಳನ್ನ ಇಟ್ಕೊಂಡು ಬರೆದಿರೋದು. ಈ ಥರ ಬರೆದಿರೋದ್ರಿಂದ ಭಗವಂತ ಏನು ಮಾಡ್ತಾನೆ, ಈ ಥರ ಬರೆದ್ರೆ ಏನಾಗುತ್ತೆ ಅಂದರೆ, ಇದು ಮಾನವ ಜನ್ಮಕ್ಕೆ ಒಂದು ದೊಡ್ಡ ಇದು ಆತಂಕ ಆಗ್ಬಿಡುತ್ತೆ, ಅಪಘಾತ ಆಗ್ಬಿಡುತ್ತೆ ವೇದಶಾಸ್ತ್ರಗಳು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಭಗವಂತನೇ ಇದನ್ನು ಕಂಡುಕೊಂಡು ಅದನ್ನು ರಹಿತ ಮಾಡೋದಕ್ಕೆ ಮತ್ತೆ ಉಪದೇಶ ಮಾಡೋದಕ್ಕೆ ಒಂದು ಒಳ್ಳೆ ಭಕ್ತರು ಬೇಕಲ್ಲ. ಒಳ್ಳೆ ಭಕ್ತರಾಗಿರ್ಬೇಕು, ಇನ್ನೇನಾಗಿರ್ಬೇಕು, ಸ್ನೇಹಿತರಾಗಿರ್ಬೇಕು. ಭಕ್ತೋ ಸಖಿ ಸಖ
ಸೊ ನಾವು 2ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಹೋದ್ರಲ್ಲ ಭಕ್ತೋಸಿಮೆ ಸಕಾಚೇತಿ 3ನೇ ಶ್ಲೋಕದಲ್ಲಿದೆ ನೋಡಿ. ಸೊ ಆ ಒಂದು ಅರ್ಹತೆ ಯಾರಿಗಿದೆ? ಅರ್ಜುನ್ ಮಾತ್ರನೇ ಇದೆ. ಭಕ್ತನಾಗಿ ಇದ್ದಾನೆ ಮತ್ತೆ ಸ್ನೇಹಿತನಾಗಿ ಇದ್ದಾನೆ. ಅದಕ್ಕೆ ನಾನು ಈ ಮತ್ತೆ ನಿನಗೆ ಉಪದೇಶ ಮಾಡಿದೆ ಅಂತ ಕೃಷ್ಣ ಅರ್ಜುನ್ಗೆ ಹೇಳಿದ ಮೇಲೆ ಅರ್ಜುನ ಈ ಶ್ಲೋಕದಲ್ಲಿ ಕೇಳ್ತಾ ಇದ್ದಾನೆ 4ನೇ ಶ್ಲೋಕದಲ್ಲಿ. ಆ್ಯಕ್ಚುಲಾಗಿ ಇದು ಭಗವದ್ಗೀತೆ ಹೇಳುವಾಗ ಶ್ಲೋಕ ಎಲ್ಲ ಏನಿಲ್ಲ, ಅಧ್ಯಾಯ ಶ್ಲೋಕ ಅದೆಲ್ಲ ಏನೂ ಇಲ್ಲ, ಹಂಗೆ ಹೇಳ್ಕೊಂಡು ಬಂದಿರೋದು ಕೃಷ್ಣ. ಇದನ್ನ ಬರೆಯುವಾಗ ಏನು ಮಾಡಿದ್ರು, ಈಸಿಯಾಗಿ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಂಬರ್ ಕೊಟ್ಟು, ಅದಕ್ಕೆ ಶ್ಲೋಕಗಳು ನಂಬರ್ ಕೊಟ್ಟು 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ ಅಂತ ಮಾಡಿದ್ದಾರೆ ಅಷ್ಟೇ. ಅದಂಗೆ ಅದು ಕ್ರಮೇಣ ಹೇಳ್ಕೊಂಡು ಬರ್ತಾ ಇದ್ದಾರೆ ಕೃಷ್ಣ ಆ ಯುದ್ಧ ಭೂಮಿನಲ್ಲಿ. ಇಲ್ಲಿ ಅರ್ಜುನ ಕೇಳ್ತಾನೆ, ನೀನೇನೋ ಅರ್ಜುನನಿಗೆ ಉಪದೇಶ ಮಾಡಿದ್ಯಾ ಅಂತ ಹೇಳ್ತೀಯಾ, ಬಟ್ ನೀನು ನೋಡಿದ್ರೆ ನನ್ನ ಕಾಲದಲ್ಲಿರೋ ನೀನು ನನ್ನ ವಯಸ್ಸಲ್ಲಿರೋ ನೀನು ಹೆಂಗೆ ಅವ್ರಿಗೆ ಮುಂದೆ ನೀನು ಜನ್ಮಿಸ್ಕೊಂಬಿಟ್ಟೆ? ಆಲ್ರೆಡಿ ಯಾರೋ ಸೂರ್ಯ ಭಗವಾನ್ ನಿನಗಿಂತ ಮುಂದೆನೇ ಅವರು ಹುಟ್ಟಿದವರು, ನೀನೇ ದೊಡ್ಡವರು, ಅವರು ಹಿರಿಯರು. ಅದೇ ಹಿರಿಯರು. ಅಪರಂ ಪವತೋ ಜನ್ಮ ಪರಂ ಜನ್ಮ, ನಿನಗಿಂತ ದೊಡ್ಡವರು, ನೀನೆಂಗೆ ಅವ್ರಿಗೆ ಉಪದೇಶ ಮಾಡ್ಬಿಟ್ಟೆ ಅಂತ ಕೇಳ್ತಾ ಇದ್ದಾರೆ ಅರ್ಜುನ. ಅವ್ರು ಕೇಳೋದು ಕರೆಕ್ಟ್ ಅಲ್ವಾ? ಆಲ್ರೆಡಿ ಕೃಷ್ಣ ಬಂದು ಇವ್ರಿಗೇನು ಸ್ವಲ್ಪನೇ ವ್ಯತ್ಯಾಸ, ಅರ್ಜುನ್ಗೆ ಕೃಷ್ಣನ್ಗೆ ವಯಸ್ಸಲ್ಲಿ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ. ನೀನ್ ಹೆಂಗ್ ಸೂರ್ಯ ಭಗವಾನ್ ಮೊದಲೇ ಹೇಳ್ಬಿಟ್ಟೆ ಅಂತ ಕೇಳ್ತಾ ಇದ್ದಾರೆ. ಯಾರು? ಅರ್ಜುನ ಕೇಳ್ತಾ ಇದ್ದಾರೆ, ಕೃಷ್ಣನಿಗೆ ಕೇಳ್ತಾ ಇದ್ದಾರೆ. ಅರ್ಜುನ ಕೃಷ್ಣನ್ ಕೇಳ್ತಾ ಇದ್ದಾರೆ. ಸನ್ಗಾಡ್ ವಿವಾಸವನೇ ಸೀನಿಯರ್ ಬೈ ಬರ್ತು, ನಿನಗೆ ಅವರಿಂದ ದೊಡ್ಡ ನಿನ್ನ ಹಿರಿಯರು ಅವರು, ನೀನು ಯಾಕೆ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದು ಅಂತ ಕೇಳ್ತಾವ್ರೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಇಲ್ಲಿ ಪ್ರಭುಪಾದರು ಮಾಹಿತಿ ಕೊಟ್ಟಿದ್ದಾರೆ. ಅರ್ಜುನ ಇಸ್ ಅನ್ accepted devotee of the Lord, so how could he not believe Krishna's words? The fact is that Arjuna is not inquiring for himself but those. ಇಲ್ಲಿ ಅರ್ಜುನ ಯಾರಿಗೋಸ್ಕರ ಕೇಳ್ತಾ ಇದ್ದಾನೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅರ್ಜುನಿಗೆ ಗೊತ್ತು ಕೃಷ್ಣ ಯಾರು, ಅವ್ರ ಮಹಿಮೆ ಏನು, ಅವರ ಶಕ್ತಿ ಏನು, ಅವರು ಯಾವ ಥರ ವ್ಯಾಪಿಸ್ಕೊಂಡಿದ್ದಾರೆ, ಅವರು ಎಷ್ಟು ಸರ್ವಜ್ಞಾನರು, ಅವರು ಯಾವ ಥರ ಒಂದು ದೈವತಮ ಪರಮಪುರುಷ, ಅವ್ರನ್ನೆಲ್ಲ ಇವರು ಭಗವಂತ ದೈವತಮ ಪರಮಪುರುಷ ಅಂತ ಒಪ್ಕೊಂಡಿದ್ದಾರೆ. ಕೃಷ್ಣ ಯಾರು? ಅರ್ಜುನ ಒಪ್ಕೊಂಡಿದ್ದಾರೆ. ಕೃಷ್ಣನೇ ದೈವತಮ ಪುರುಷ, ಸರ್ವಜ್ಞ, ಸರ್ವವ್ಯಾಪಿ, ಅವರೇ ಸರ್ವಾಧಿಕಾರಿ ಅಂತೆಲ್ಲ ಒಪ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ನಮಗೋಸ್ಕರ, ನಮಗೆ ಆ ತಿಳುವಳಿಕೆ ಬರಲಿ ಅಂತ. ಅಂದರೆ ಸಾಮಾನ್ಯರ ಪ್ರಜೆಗಳಿಗೆ ಗೊತ್ತಾಗಲ್ವಲ್ಲ ಕೃಷ್ಣ ಯಾರು ಏನು ಅಂತ, ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಅರ್ಜುನ ಇಲ್ಲಿ ಪ್ರಶ್ನೆ ಕೇಳಿದ್ರು. ಇಲ್ಲಾಂದ್ರೆ ಇದೆಲ್ಲ ಬರ್ತಾನೆ ಇರಲಿಲ್ಲ. ಯಾಕಂದ್ರೆ ಸಾಮಾನ್ಯ ಪ್ರಜೆಗಳಿಗೆ, ಆರ್ಡಿನರಿ ಪೀಪಲ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೌದಲ್ಲ, ಅರ್ಜುನ ಕೇಳಿದ್ದು ಕರೆಕ್ಟ್ ಅಲ್ವಾ? ಸೂರ್ಯ ಭಗವಾನ್ ಮುಂದೆನೆ ಹೇಳ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಯಾವಾಗ ಹುಟ್ಟಿದ್ದು? ದೇವಕಿ ಮಗನಿಗೆ ನೀವು ಹುಟ್ಟಿದ್ದು, ದೇವಕಿಗೆ ವಸುದೇವನಿಗೆ ನೀವು ಹುಟ್ಟಿದ್ದು ದ್ವಾಪರ ಯುಗದಲ್ಲಿ. ಅದು ನೋಡಿದ್ರೆ ತ್ರೇತಾಯುಗದಲ್ಲೋ ಸತ್ಯಯುಗದಲ್ಲಿ ನಡೆದಿದೆ ನಿನ್ನ ಬೋಧನೆ ಮಾಡಿರೋದು. ಹೇಗೆ ಸಾಧ್ಯ? ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಆದರೆ ಅಂಥ ಸಾಧಾರಣ ಜನರಿಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರ ಬುದ್ಧಿಗೆ ಅತೀತವಾದದ್ದು, ಇದು ಅವರ ಜ್ಞಾನಕ್ಕೆ ಅತೀತವಾದದ್ದು. ಅದಕ್ಕೆ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಇಟ್ ವಿಲ್ ಬಿ ಸೊ ಅರ್ಜುನ ಅದನ್ನು ನಂಬಲೇಬೇಕು. ಯಾಕಂದರೆ ಕೃಷ್ಣನ ಇದು ಬೋಧನೆಗಳನ್ನ ನಮ್ದಿರ, ನ್ಯಾಯ ಬೋಧನೆಗಳನ್ನ ನಂಬಬೇಕಾಗುತ್ತೆ. ಅವ್ರು ನಂಬಲೇಬೇಕು. ಇಲ್ಲಿ ನಮ್ದಿರ ಇರೋಕ್ಕಾಗಲ್ಲ. ಸೊ ಆ್ಯಸ್ ಇಟ್ ವಿಲ್ ಬಿ ಎವಿಡೆಂಟ್ ಫ್ರಮ್ ದಿ 10th ಚಾಪ್ಟರ್. ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಮಗೆ 10ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಶ್ಲೋಕ ಯಾವ್ದು ನೀವು ಯಾವ್ದು ಕೇಳಿದಿರೋದು? 10ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಅರ್ಜುನನೇ ಹೇಳ್ತಾರೆ. 10ನೇ ಅಧ್ಯಾಯ ಶ್ಲೋಕ ನಂಬರ್ 12-13. ಇಲ್ಲಿ ಅರ್ಜುನನೇ ಹೇಳ್ತಾ ಇದ್ದಾರೆ. ಅರ್ಜುನ ವಾಚ ಸಿಗ್ತಾ 12-13. ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಸೊ ಇಲ್ಲಿ ಅರ್ಜುನನ ಒಪ್ಕೊಂಡ್ಬಿಟ್ಟಿದ್ದಾರೆ. 10ನೇ ಅಧ್ಯಾಯದಲ್ಲಿ ಒಪ್ಕೊಂಡಿದ್ದಾರೆ. ಏನಂತ? ಪರಂ ಧಾಮ, ನೀನು ಪರಂ ಬ್ರಹ್ಮ ಅಂತಿದ್ದಾರೆ. ನಿನಗಿಂತ ದೈವೋತ್ತಮ ಪರಮ ಪುರುಷರು ಯಾರೂ ಇಲ್ಲ. ಆಮೇಲೆ ನೀನು ನಿವಾಸ ಮಾಡೋ ಸ್ಥಳ ಯಾವುದು? ಅಲ್ಟಿಮೇಟ್ ಅಬೋರ್ಡ್, ಅದಕ್ಕಿಂತ ಶ್ರೇಷ್ಠವಾದದ್ದು, ಉತ್ತಮವಾದ ಒಂದು ಸ್ಥಳ ಯಾವುದಿಲ್ಲ. ಯಾವುದು? ಗೋಲೋಕ ವೃಂದಾವನ. ಸೊ ಪವಿತ್ರಂ ಪರಮಂ ಭವ, ದಿ ಪ್ಯೂರೆಸ್ಟ್ ಅಬ್ಸಲ್ಯೂಟ್ ಟ್ರೂತ್, ಯು ಆರ್ ದಿ ಇಟರ್ನಲ್. ಸೊ ಪವಿತ್ರಂ, ನಿನ್ನಂಥ ಪವಿತ್ರವಾದವರು ಯಾರೂ ಇಲ್ಲ. ಆಮೇಲೆ ಪರಮಂ ಭಾವನ್, ಸೊ ನಿನ್ನಂಥ ನಿತ್ಯ ಸತ್ಯವಾದವರು ಯಾರೂ ಇಲ್ಲ.
ಸೊ ನೀನು ಶಾಶ್ವತವಾದವರು, ದಿವ್ಯವಾದವರು, ಆಮೇಲೆ ನೀನು ದಿವ್ಯ ಪುರುಷರು. ಸೊ ಆಮೇಲೆ ನೀನು ಅಜ ಅಂದರೆ ನಿನಗೆ ಜನ್ಮ ಇಲ್ಲ. ಸೊ ಇದನ್ನ ಯಾರೆಲ್ಲ ಒಪ್ಕೊಂಡಿದ್ದಾರೆ? ದೊಡ್ಡ ದೊಡ್ಡ ಸೇಜಸ್ ಒಪ್ಕೊಂಡಿದ್ದಾರೆ. ಯಾರು? ದೊಡ್ಡ ದೊಡ್ಡ ಮುನಿವರುಗಳು. ಅಹಸ್ತ್ವಂ ಋಷಯ ಸರ್ವೇ, ಅದು ಕೆಳಗಡೆ 13, ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವಿಷ್ಮೆ. ಸೊ ಇವರೆಲ್ಲ ಒಪ್ಕೊಂಡಿದ್ದಾರೆ. ಯಾರು? ದೊಡ್ಡ ದೊಡ್ಡ ಮುನಿಗಳು, ನಾರದ, ಅಸಿತ, ದೇವಲ, ವ್ಯಾಸ, ಅದಂತ ದೊಡ್ಡ ದೊಡ್ಡ ಮಹರ್ಷಿಗಳೇ ಒಪ್ಕೊಂಡಿದ್ದಾರೆ. ನಾವೆಲ್ಲ ಯಾರನ್ನ ಕೇಳ್ಬೋದಲ್ಲ ನಮ್ಮನ್ನ, ನೀವೇಗ ಒಪ್ಕೊಡ್ತೀರಾ ಕೃಷ್ಣನ ದೈವತಮ ಪರಮ ಪುರುಷ ಹೇಗೆ ಒಪ್ಕೊತಾರೆ ನೋಡಿ. ಇವರೆಲ್ಲ ಒಪ್ಕೊಂಡಿದ್ದಾರೆ. ನಾರದ ಮುನಿ ಒಪ್ಕೊಂಡಿದ್ದಾರೆ, ಅಸಿತ ಒಪ್ಕೊಂಡಿದ್ದಾರೆ, ದೇವಲ ಒಪ್ಕೊಂಡಿದ್ದಾರೆ, ವ್ಯಾಸ ಮಹರ್ಷಿ ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡ್ಮೇಲೆ ಅದಕ್ಕೆ ಅರ್ಜುನ ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಅದಕ್ಕೆ ಒಪ್ಕೊಂಡಿರೋದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ 10th ಚಾಪ್ಟರ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿ. ನೀವು ಆಸ್ ಇಟ್ ವಿಲ್ ಬಿ ಎವಿಡೆಂಟ್ ಫ್ರಮ್ ದ 10th ಚಾಪ್ಟರ್, ಅರ್ಜುನ ನ್ಯೂ ಪರ್ಫೆಕ್ಟ್ಲಿ ವೆಲ್ that Krishna is the supreme personality of Godhead, the fountain head of everything and the last word in transcendence. So ಕೃಷ್ಣನಿಗಿಂತ ಕೊನೆ ಪದ ಬೇರೆ ಯಾವುದಿಲ್ಲ, ಅದು ಬಿಟ್ಟರೆ ಅವರೇ ಕೊನೆ ಪದ, ಅವ್ರಿಗಿಂತ ಕೊನೆ ಪದ ಯಾವುದಿಲ್ಲ. ಅವರೇ ಟ್ರಾನ್ಸೆಂಡೆಂಟ್ ಅಂದರೆ ದಿವ್ಯವಾದವರು, ತುಂಬ ದಿವ್ಯವಾದವರು ಅಂತ. ಯಾಕಂದರೆ ಕೃಷ್ಣ ಗೋಲೋಕ ವೃಂದಾವನದಿಂದ ಕೆಳಗಡೆ ಅವತಾರ ಬರುವ ಕೂಡ ಅವರ ಒಂದು ದಿವ್ಯವಾದ ಒಂದು ಗುಣಗಳು ಯಾವುದು ಒಂದು ಇದಾಗಲ್ಲ, ಚೇಂಜ್ ಆಗಲ್ಲ, ಬದಲಾವಣೆ ಇಲ್ಲ. ಈ 3 ಗುಣಗಳು ಬಂದು ಅವ್ರನ್ನೇನೋ ಇದು ಮಾಡೋಕ್ಕಾಗಲ್ಲ, ಪ್ರಭಾವಿತ ಮಾಡೋಕ್ಕಾಗಲ್ಲ. ಆಮೇಲೆ ಈ ಸಮಯನೂ ಅವ್ರನ್ನ ಕಾಲ, ಯಾಕಂದ್ರೆ ಕಾಲ ಅವರೇ, ಕಾಲ ನಾನೇ ಅಂತ, ಕಾಲೋಸ್ಮಿ ನಾನು ಅಂತಿದ್ದಾರೆ. ಕೃಷ್ಣ ಹೇಳ್ತಾರೆ ಅದೇ ನಾನೇ ಇದು ಕಾಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸ್ಪೇಸು, ಈ ಸ್ಥಳನೂ ಅವ್ರನ್ನೇನು ಮಾಡೋಕ್ಕಾಗಲ್ಲ, ಯಾರು ಏನೋ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ನಾನು ಮೇಲೆಯಿಂದ ಕೆಳಗಡೆ ಅವತಾರ, ಅದು ಅವತಾರ ಅಂದ್ರೆ ಏನಂದ್ರೆ ಮೇಲೆಯಿಂದ ಕೆಳಗಡೆ ಬರೋದು, ಮೇಲೆ ವೈಕುಂಠ ಲೋಕದಿಂದ ಕೆಳಗಡೆ ಬರೋದನ್ನ ಅವತಾರ ಅಂತ ಹೇಳೋದು. ಸೊ ಅದನ್ನ ಹೇಗೆ ಇವಾಗ ನಾವು 4ನೇ ಅಂತಸ್ತಿಂದ ನಾವು ಕೆಳಗಡೆ ಬರ್ತೀರಲ್ವ, ಅದನ್ನ ಕೃಷ್ಣ ಬಂದ್ರೆ ಅದು ಅವತಾರ ಆಗುತ್ತೆ, ನಾವು ಬಂದ್ರೆ ಸುಮ್ಮನೆ ಕೆಳಗಡೆ ಇಳಿದಂಗೆ ಆಗುತ್ತೆ. ಸೊ ಅದೇ ಇಲ್ಲ ಅರ್ಜುನ ಹೇಳ್ತಾರೆ, ಅದು 10ನೇ ಅಧ್ಯಾಯದಲ್ಲಿ ನಾನು ಆಲ್ರೆಡಿ ನೀನು ಒಪ್ಕೊಂಡಿದ್ಯಾ. ಆದರೆ ನನಗೆ ಇಲ್ಲೇನು ಪ್ರಶ್ನೆ ಇದು ಡೌಟ್ ಅಂದರೆ, ನೀನು ದೇವಕ್ಕೆ ಮಗನಾಗಿ ಹುಟ್ಬಿಟ್ನಲ್ಲ, ಮಗನಾಗಿ ಹುಟ್ಟಿದ್ಯಲ್ಲ, ಈಗ ಹೆಂಗೆ ನೀನು ಕೃಷ್ಣನ್ಗೆ ಸೂರ್ಯನಿಗೆ ಇಂತ ಮುಂದೆ ನೀನು ನೀನು ಆಮೇಲೆ ತಾನೇ ಹುಟ್ಟಿದ್ದು, ನೀನು ನಂತರ ನೀನು ಜನ್ಮ ತಗೊಂಡೆ, ಹೇಗೆ ನೀನು ಅವ್ರಿಗೆ ಬೋಧನೆ ಮಾಡ್ಬಿಟ್ಟೆ? ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಏನಕ್ಕಂದ್ರೆ ಪ್ರಶ್ನೆ ಕಲಿಯೋದು, ಅಸುರರು ತುಂಬ ಜನ ಇದ್ದಾರೆ. ಅಸುರರು ಭಗವಂತನ ದೈವತಮ ಪರಮ ಪುರುಷ ಅಂತ ನಂಬಲ್ಲ. ಆಮೇಲೆ ಇನ್ನು ಕೆಲವರಿಗೆ, ಸಾಧಾರಣವಾದ ಮನುಷ್ಯರಿಗೆ ಆ ಪ್ರಜ್ಞೆನೂ ಇರಲ್ಲ, ಭಗವಂತ ಒಂದು ದೈವತಮ ಪರಮ ಪುರುಷ ಅಂತ ಒಂದು ನಂಬಿಕೆನೂ ಅವ್ರಿಗಿರಲ್ಲ, ನಂಬಿಕೆ ಇಲ್ಲದವ್ರಿಗೆ. ಆಮೇಲೆ ಅಸುರರು ಯಾವಾಗಲೂ ಕೃಷ್ಣನ ಒಂದು ಅಧಿಕಾರಿಯಾಗಿ ನೋಡಲ್ಲ, ಅವರು ಒಂದು ಭಗವಂತನಾಗೆ ನೋಡಲ್ಲ. ಅವರು ಏನೋ ಅವನು ಸರ್ವಸಾಧಾರಣ ಮನುಷ್ಯ ಥರ ನೋಡ್ತಾರೆ. ಸೊ ಇದು ಕ್ಲಾರಿಫೈ ಮಾಡೋದಕ್ಕೆ, ಇದನ್ನ ನಮಗೆ ಸರಿಯಾದ ಮಾಹಿತಿ ಕೊಡೋದಕ್ಕೆ ಅರ್ಜುನ ಏನು ಮಾಡಿದ್ರು, ಈ ಒಂದು ಪ್ರಶ್ನೆನ ಕೃಷ್ಣನಿಗೆ ಹಾಕಿದ್ರು. ಯಾಕಂದ್ರೆ ಕೃಷ್ಣನ್ಗೆ ಹಾಕ್ಬಿಟ್ರೆ ಕೃಷ್ಣ ಅವರು ಅಧಿಕಾರಪೂರ್ವವಾಗಿ ಹೇಳ್ತಾರಲ್ಲ, ಅವರು ನಾನೇ ದೇವತಮ ಪರಮ ಪುರುಷ, ಬೇರೆ ಯಾರಿಲ್ಲ. ಇದನ್ನ ಇವ್ರಿಗೆ ಇಷ್ಟ ಆಗಲ್ಲ. ಯಾರಿಗೆ? ರಾಕ್ಷಸರಿಗೆ ಭಗವಂತ ಏನು ಅವನೇ ಹೇಳ್ಕೊಳ್ಳೋದು. ಇವಾಗ ನಾನೇ ಅಧಿಕಾರಿ ಅಂತ ಹೇಳಿದ್ರೆ ಏನೋ ಒಪ್ಕೊಂತಾರ? ಅದಕ್ಕೆ ಏನಾದ್ರು ಒಂದು ಆಥರೈಸೇಷನ್ ಬೇಕಲ್ಲ, ಒಂದು ಅಧಿಕಾರಪೂರ್ವವಾದ ಒಂದು ಇದು ಬೇಕು, ಸರ್ಟಿಫಿಕೇಟ್ ಬೇಕು, ಒಂದು ರುಜು ಬೇಕು. ಅದಕ್ಕೆ ರಾಕ್ಷಸರು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವ್ರು ಒಪ್ಕೊಳ್ಳಲ್ಲ. ಕೃಷ್ಣ ದೈವತಮ ಪರಮ ಪುರುಷ ಯಾವತ್ತೂ ಅವ್ರು ಒಪ್ಕೊಳ್ಳಲ್ಲ. ಹಿರಣ್ಯಕಶಿಪು ಒಪ್ಕೊಂಡಿಲ್ಲ, ಹಿರಣ್ಯಾಕ್ಷ ಒಪ್ಕೊಂಡಿಲ್ಲ, ರಾವಣ ಒಪ್ಕೊಂಡಿಲ್ಲ, ಕಂಸ ಒಪ್ಕೊಳ್ಳೇ ಇಲ್ಲ, ಆಮೇಲೆ ರಾವಣ ಒಪ್ಕೊಂಡಿಲ್ಲ, ಆಮೇಲೆ ಇದು ಶಿಶುಪಾಲ ಒಪ್ಕೊಂಡಿಲ್ಲ. ಶಿಶುಪಾಲ ಇದು ರಾಜಸೂಯ ಯಜ್ಞದಲ್ಲಿ ಯಾರನ್ನ ಇದು ಉತ್ತಮವಾದ ವ್ಯಕ್ತಿರು ಯಾರು, ಇದು ಅಗ್ರಜರನ್ನ ನಾವು ಆಯ್ಕೆ ಮಾಡ್ಬೇಕು ಯಾರನ್ನ ಅಂತ ಕೇಳಿದ್ರೆ ಅವ್ರು ಒಪ್ಕೊಂಡಿಲ್ಲ. ನಾನು ಒಪ್ಕೊಳ್ಳಲ್ಲ ಅಂತಾನೆ. ಅವನು ಹಸುಮೇಶ ಅವನೋಗಿ ನಾನೇನು ಅಗ್ರಜನ ಅಂತ ಹೇಳೋದು. ಅಗ್ರಜ ಅಂದ್ರೆ ದೊಡ್ಡವರು ಅಂತ ಅರ್ಥ, ಈ ಸಭೆಗೆ ಹಿರಿಯರು ಅಂತ. ಯಾಕಂದ್ರೆ ನಕಲ ಸಹದೇವ ಪಾಂಡವರೆಲ್ಲ ಹೇಳ್ತಾರೆ, ನಾವು ಕೃಷ್ಣನ ಆಯ್ಕೆ ಮಾಡ್ಕೊಳ್ಳೋಣ ಅಂತ. ಇವನು ಒಪ್ಕೊಳಲ್ಲ. ಶಿಶುಪಾಲ ಬೈಕೊಂಡು ಕೂತ್ಕೊಂಡ್ಬಿಡ್ತಾನೆ. 90 ಅವನಿಗೊಂದು ಶಾಪ ಇದೆಯಲ್ಲ, 100 ಸಲ ಅವ್ನು ಬೈಬೋದು ಕೃಷ್ಣನ. 100ನೇ ಸಲ ಬೈದ್ಬಿಟ್ರೆ ಅವ್ನು ಸತ್ತೋಗ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ ಅಂತ ಅವ್ರ ತಾಯಿಗೆ ಮಾತು ಕೊಟ್ಟಿರ್ತಾರೆ. ಇವರು ಯಾರು? ಕೃಷ್ಣ ಅವ್ರ ತಾಯಿಗೆ ಮಾತು ಕೊಟ್ಟಿದ್ದಾರೆ. ಸೊ 99 ಸಲ ಅವ್ನು ಬೈತಾನೆ, ಇದು ಭಗವಂತನ ವಿಮರ್ಶನೆ ಮಾಡ್ತಾ ಇರ್ತಾನೆ. 100ನೇ ಸಲ ಕೌಂಟ್ ಮಾಡ್ಕೊಂಡು ಅವ್ನು ಕೌಂಟಿಂಗ್ ಮಿಸ್ ಆಯ್ತು, ಸುದರ್ಶನ್ ಚಕ್ರ ತಗೊಂಡು ವಧ ಮಾಡ್ಬಿಡ್ತಾನೆ ಕೃಷ್ಣ. ಶಿಶುಪಾಲನ್ನ ಕೃಷ್ಣನೇ ಅಗ್ರಜ. ಕೃಷ್ಣನ ಅಗ್ರಜ ಅಂತ ಇವನು ಒಪ್ಕೊಂತಾ ಇಲ್ಲ. ಈ ಸಭೆನಲ್ಲೇ ಒಬ್ರು ಬರ್ತಾರೆ ದೊಡ್ಡವರು, ಅವ್ರು ನಾವು ಹಿರಿಯರು, ನೀವೇ ಹಿರಿಯರು ಅಂತ ನಾವು ಎಲ್ಲರೂ ನಾವು ಸ್ವೀಕಾರ ಮಾಡ್ಕೊತೀವಿ. ಒಬ್ಬನ ನಿನ್ ಸ್ವೀಕಾರ ಮಾಡ್ಕೊಳ್ಳೋಣ ಅಂತಾನೆ. ಅವ್ನಿಗೇನ್ ಮಾಡ್ತಾರೆ, ಅಗ್ರಜರು ಏನ್ ಮಾಡ್ತಾರೆ, ಅವ್ರನ್ನ ಕೃಷ್ಣ ಏನ್ ಮಾಡ್ತಾರೆ, ಅವ್ರನ್ನ ವಧ ಮಾಡ್ತಾನೆ. ಯಾಕಂದ್ರೆ ಅವನ ಮಿತಿ, ಅವನ ಇದು ಲಿಮಿಟ್ ಮಿತಿ ಮೀರಿ ಮಾತಾಡ್ತಾ ಇರ್ತಾನೆ.
ಅವನಿಗೆ 100 ಸಲ ಅವನು ಭಗವಂತನ ಬೈಬೋದು, ವಿಮರ್ಶನೆ ಮಾಡ್ಬೋದು. 100ನೇ ಸಲ ಬೈದ್ರೆ ಅವ್ನು ವಧ ಮಾಡ್ಬಿಡ್ತಾರೆ ಅಂತ ಅವನಿಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ. ಅದನ್ನ ಅವನೇನ್ ಮಾಡ್ತಾನೆ, ಅವನು ಇದನ್ನ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ, ರಾಕ್ಷಸರು ಒಪ್ಕೊಳ್ಳಲ್ಲ. ಭಗವಂತ ಹಿರಿಯರು, ಭಗವಂತ ಬಂದು ನಮ್ಗೆಲ್ಲರಿಗೂ ಅಧಿಕಾರ ಅವರೇ ದೈವತಮ ಪರಮ ಪುರುಷ ಅಂತ ಒಪ್ಕೊಳ್ಳಲ್ಲ. ಆಕ್ಚುಲ್ ಆಗಿ ನಮ್ಮ ಕೃಷ್ಣ ಭಕ್ತಿನೇ ಏನು ಅಂದ್ರೆ, ಭಗವಂತನ ಯಾರು ದೈವತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡ್ಕೊಳ್ಳೋ ಅವ್ರ ಭಕ್ತರೇ ಅಲ್ಲ. ಅದೇ ಇಲ್ಲಿ ಭಗವದ್ಗೀತೆ ಫುಲ್ ಅದೇ ಹೇಳ್ತಾ ಇದೆ. ಅದಕ್ಕೆ ಭಗವಾನ್ ವಾಚ ಭಗವಾನ್ ವಾಚ ಭಗವಾನ್ ವಾಚ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಭಗವಾನ್ ಅಂತ ಹೇಳಲ್ಲ, ಇವ್ರು ಮಾತ್ರನೇ ಭಗವಾನ್ ವಾಚ ಅಂತ ಹೇಳಿ. ಯಾಕಂದ್ರೆ ಭಗವಾನ್ ಅಂತ ಅವ್ರು ಒಬ್ರೇ. ದೇವತೆಗಳು 33 ಕೋಟಿ ದೇವತೆಗಳಿದ್ದಾರೆ, ಆದ್ರೆ ಕೃಷ್ಣ ಒಬ್ಬರೇ ಇರೋದು. ಸೊ ಅದಕ್ಕೆ ಈ ಪ್ರಶ್ನೆ ಕೇಳಿರೋದು ಅರ್ಜುನ, ನಮಗೆ ಇದೆಲ್ಲ ಈ ತಿಳುವಳಿಕೆ ಬರಲಿ, ದೈವತಮ ಪರಮಪುರುಷ ಯಾರು ಅಂತ ಒಂದು ತಿಳುವಳಿಕೆ ಬರಲಿ ಅಂತ ಕೃಷ್ಣ ಇದು ಅರ್ಜುನ ಇಲ್ಲಿ ಪ್ರಶ್ನೆ ಕೇಳಿರೋದು. ಆಮೇಲೆ ದಟ್ ಕೃಷ್ಣ ದ ಸುಪ್ರೀಂ ಅಥಾರಿಟಿ ಇಸ್ ಅಕ್ಸೆಪ್ಟೆಡ್ ಬೈ ದ ಹೋಲ್ ವರ್ಲ್ಡ್ ನಾಟ್ ಓನ್ಲಿ ಅಟ್ ಪ್ರೆಸೆಂಟ್ ಬಟ್ ಫ್ರಮ್ ಟೈಮ್ ಇಮ್ಮೆಮೊರಿಯಲ್ ಅಂಡ್ ದ ಡಿಮನ್ಸ್ ಅಲೋನ್ ರಿಜೆಕ್ಟ್ ಹಿಮ್. ಇದು ಯಾವಾಗಿಂದ ಗೊತ್ತು ಕೃಷ್ಣ ದೈವತಮ ಪರಮ ಪುರುಷ ಅಂತ ಜನಗಳಿಗೆ? ಯಾವತ್ತಿಂದ ಗೊತ್ತಿದು? ಯಾವ ಯುಗದಿಂದ ಗೊತ್ತು? ಯಾವ ಕಾಲದಿಂದ ಗೊತ್ತು? ಯಾವಾಗ್ಲಿಂದನೋ ಗೊತ್ತು. ಭಗವಂತ ದೈವತಮ ಪರಮ ಪುರುಷ ಅಂತ ಅದಕ್ಕೆ ಟೈಮ್ ಇಲ್ಲ, ಟೈಮ್ ಇಮೆಮೋರಿಯಲ್ ಇಲ್ಲ. ಅದನ್ನ ನಾವು ಗಣಿತ ಮಾಡಕ್ಕಾಗಲ್ಲ. ಯಾವಾಗ್ಲೂ ಅವರು ದೈವತಮ ಪರಮ ಪುರುಷ. ಯಾವಾಗ್ಲೂ ದೇವರೇ, ಯಾವಾಗ್ಲೂ ದೇವರಲ್ಲ ಅವರು, ದೈವತಮ ಪರಮ ಪುರುಷ ಅಂತ ಹೇಳ್ಬೇಕು. ದೇವರಿಗೂ ದೈವತಮ ಪರಮ ಪುರುಷಗೂ ವ್ಯತ್ಯಾಸ ಇದೆ. ಅವ್ರು ದೈವತಮ ಪರಮ ಪುರುಷ ಅಂತ ಯಾವಾಗ್ಲೂ ಅವರೇ ದೈವತಮ ಪರಮ ಪುರುಷ. ಅವಾಗ ಇದ್ರಪ್ಪ ಇವಾಗ ಇಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ. ಅದು ರಾಕ್ಷಸರು ಅದನ್ನ ನಂಬಲ್ಲ, ಅದನ್ನ ಸ್ವೀಕಾರ ಮಾಡಲ್ಲ ಅವರು. ಎನಿವೇ ಕ್ವಶನ್ ಬಿಫೋರ್ ಹಿಮ್ ಇನ್ ನಾಟ್ ದಟ್ ಕೃಷ್ಣ ವುಡ್ ಡಿಸ್ಕ್ರೈಬ್ ಹಿಮ್ಸೆಲ್ಫ್ ವಿತೌಟ್ ಬೀಯಿಂಗ್ ಡಿಪಿಕ್ಟೆಡ್ ಬೈ ದ ಡಿಮನ್ಸ್ ಹೂ ಆಲ್ವೇಸ್ ಟ್ರೈ ಟು ಡಿಸ್ಟಾರ್ಟ್ ಹಿಮ್ ಇನ್ ಎ ವೇ ಅಂಡರ್ಸ್ಟ್ಯಾಂಡಬಲ್ ಟು ದ ಡಿಮನ್ಸ್ ಅಂಡ್ ದೇರ್ ಫಾಲೋವರ್ಸ್. ಸೊ ಈ ರಾಕ್ಷಸರಿಗೆ ಮತ್ತೆ ಇನ್ನು ಈ ಕೆಲವರಿಗೆ ಯಾರು ಭಗವಂತ ದೈವತಮ ಪರಮಪುರುಷ ಇಲ್ಲ ಅಂತ ಸ್ವೀಕಾರ ಮಾಡಲ್ವೋ ಅವ್ರಿಗೆ ಅರ್ಚನೆ ಏನ್ ಮಾಡ್ತಾನೆ, ಕೃಷ್ಣನ ಬಾಯಿಂದಾನೆ ಅವ್ರ ಮುಖಾರವಿಂದದಿಂದನೇ ಹೇಳಿಸ್ತಾರೆ, ಬೋಧನೆ ಮಾಡಿಸ್ತಾರೆ, ನಾನೇ ದೈವತಮ ಪರಮಪುರುಷ ಅಂತ. ಸೊ ಇಟ್ ಈಸ್ ನೆಸೆಸರಿ ದಟ್ ಎವ್ರಿ ಒನ್ ಫಾರ್ ಇಸ್ ಓನ್ ಇಂಟ್ರೆಸ್ಟ್ ನೋ ದಿ ಸೈನ್ಸ್ ಆಫ್ ಕೃಷ್ಣ. ಸೊ ಇದು ತುಂಬಾ ಅನಿವಾರ್ಯ ಅಂತ ಹೇಳ್ತಾರೆ. ಯಾವುದು? ಈ ಕೃಷ್ಣನ ವಿಜ್ಞಾನನ ತಿಳ್ಕೊಳ್ಳೋದು ತುಂಬಾ ಅನಿವಾರ್ಯ. ಅದೇ ಪ್ರಭುಪಾದರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲಂತೆ, ಎಲ್ಲ ಏನ್ ಬೇಕಾದ್ರೂ ನಮ್ಗೆ ಸಿಗುತ್ತಂತೆ, ಆದ್ರೆ ಒಂದೇ ಒಂದು ಕೊರತೆ ಅಂತೆ. ಏನ್ ಹೇಳಿ ಅಂದ್ರೆ ನೋಡೋಣ. ಕೃಷ್ಣ ಭಕ್ತಿ ಇಲ್ಲ, ಕೃಷ್ಣ ಚೈತನ್ಯ ತುಂಬಾ ಕೊರತೆ. ಯಾರು ಇದು ಪ್ರಯತ್ನ ಪಡಲ್ಲ ಅರ್ಥ ಮಾಡ್ತಾರೆ. ಅದೇ ಅದು ಒಂದೇ ಕೊರತೆ ಅಂತೆ ಪ್ರಭುಪಾದ ಹೇಳ್ತಾರೆ. ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಇದಿದೆ, ಅವಕಾಶ ಇದೆ, ಎಲ್ಲದಕ್ಕೂ ಅವಕಾಶ ಇದೆ. ಆದ್ರೆ ಕೃಷ್ಣ ಭಕ್ತಿ ತಿಳ್ಕೊಳಕ್ಕೆ ಅವಕಾಶ ಇದೆ, ಆಸಕ್ತಿ ಇಲ್ಲ, ಅನಾಸಕ್ತಿ. ಸೊ ಇಟ್ ಈಸ್ ನೆಸೆಸರಿ ದಟ್ ಎವ್ರಿ ಒನ್ ಫಾರ್ ಇಸ್ ಓನ್ ಇಂಟ್ರೆಸ್ಟ್. ಓಕೆ, ಅದಕ್ಕೆ ಇಲ್ಲಿ ಪ್ರಭುಪಾದರು ಇದು ಮಾಡ್ತಾ ಇದ್ದಾರೆ, ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭಗವಂತನ ಜ್ಞಾನದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. Therefore when Krishna himself speaks about himself, it is auspicious for all the worlds. ಅದಕ್ಕೆ ಕೃಷ್ಣನ ಬಾಯಿಂದ ಹೇಳಿದ್ರೆ ಅದು ತುಂಬಾ ಲೋಕ ಕಲ್ಯಾಣ, ಅದು ಮಂಗಳಕರ ಅಂತ ಹೇಳ್ತಾ ಇದ್ದಾರೆ. So to the demons such explanations by Krishna himself may appear to be strange because the demons always study Krishna from their own standpoint, but those who are devotees heartily welcome the statements of Krishna when they are spoken by Krishna himself. So ಇಲ್ಲಿ ಭಕ್ತರು ಯಾವ ತರ ಅರ್ಥ ಮಾಡ್ಕೊಂತಾರೆ ಭಗವಂತ ಮಾತಾಡುವಾಗ, ರಾಕ್ಷಸರು ಯಾವ ತರ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ತಾ ಇದ್ದಾರೆ. ಭಕ್ತರು ತುಂಬಾ ಹೃದಯಪೂರ್ವಕವಾಗಿ ಅದನ್ನ ತಗೊಂತಾರೆ, ಸ್ವೀಕಾರ ಮಾಡ್ಕೊಂತಾರೆ. ಭಗವಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ, ಅದನ್ನ ತುಂಬಾ ಪ್ರೀತಿಯಿಂದ ಕೇಳ್ತಾರೆ. ಆದ್ರೆ ರಾಕ್ಷಸರಪ್ಪ ಅವ್ರ ಮನಸ್ಸಿಂದ ಅವ್ರ ದೃಷ್ಟಿ ಏನ್ ಹೇಳುತ್ತೋ, ಅವ್ರ ವ್ಯೂಹಾತ್ಮಿಕ ಭಾವಗಳು ಏನಿದೆಯೋ ಅದ್ರ ಬಗ್ಗೆ ಅವರು ಆ ಸ್ಟ್ಯಾಂಡಲ್ಲೇ ನಿಂತ್ಕೊಂತಾರೆ. ಮತ್ತು ಇದಕ್ಕೆ ಅರ್ಥ ಮಾಡ್ಕೊಳಕ್ ಅವರು ಪ್ರಯತ್ನ ಪಡಲ್ಲ. ಅವ್ರಿಗೆ ಪರಿಜ್ಞಾನ ಐತೆ, ಇದ್ರೇನು ಅವ್ರಿಗೆ ಅಹಂಕಾರ. ನಾನು ಯಾಕೆ ಅರ್ಥ ಮಾಡ್ಕೊಬೇಕು ಅವ್ರ ಬಗ್ಗೆ, ನನಗಿಂತ ಅವನಿಗಿಂತ ನಾನು ಇದೆ. ಒಂದ್ಸಲ ನೀವು ದ್ವಾರಕಾ ಲೀಲೆಯಲ್ಲಿ ನೋಡುವಾಗ ಕೃಷ್ಣ ವಾಸುದೇವನ್ ತರನೇ ಒಬ್ಬ ವೇಷ ಹಾಕೊಂಡ್ ಬರ್ತಾನೆ. ವಾಸುದೇವನ್ ತರ ವೇಷ ಹಾಕೊಂಡು ಅವತಾರ ತಗೊಂಡು, ಅವತಾರ ಅಲ್ಲ ವೇಷ, ಬಂದು ಇದು ಯುದ್ಧ ಭೂಮಿಗೆ ಬಂದ್ಬಿಟ್ಟು ಕೃಷ್ಣನಿಗೆ ಇದು ಕಳಿಸ್ತಾನೆ, ಲೆಟರ್ ಕಳಿಸ್ತಾನೆ, ನಾನೇ ವಾಸುದೇವನು, ನೀನು ಬೇಕಾದ್ರೆ ನನ್ನ ಮುಂದೆ ಬಂದು ಯುದ್ಧ ಮಾಡ್ಬಿಟ್ಟು ನೀನು ರುಜು ಮಾಡ್ಕೋ, ನೀನ ವಾಸುದೇವ ಅಂತ ರುಜು ಮಾಡ್ಕೋ ಅಂತ ಹೇಳಿ ಕಳಿಸ್ತಾರೆ. ಅವಾಗ ಸಭೆಯಲ್ಲಿ ಎತ್ಕೊಂಡ್ಬಂದು ಕೊಡ್ತಾರೆ. ಕೃಷ್ಣ ವಾಸುದೇವ ಕೊಟ್ರೆ ನಕಲನ್ಗೋ ಸಹದೇವನಿಗೆ ಕೋಪ ಬಂದ್ಬಿಡುತ್ತೆ. ಏನು ನಮ್ಮ ಕೃಷ್ಣನೇ, ಅವನೇ ನಾನು ವಾಸುದೇವನ ಅಂತ ನಾನೇ ಇವಾಗ ಹೋಗಿ ಅವನ್ನ
ಯುದ್ಧ ಮಾಡಿ ಅವನು ವಧ ಮಾಡ್ಬಿಡ್ತೀನಿ ಅಂತಾರೆ. ಆವಾಗ ಕೃಷ್ಣ ಹೇಳ್ತಾರೆ, ಸ್ವಲ್ಪ ನೀನು ತಾಳ್ಮೆಯಿಂದ ಕೂತ್ಕೋ, ಅದೇನು ಅಂತ ಓದನ್ನ. ಆಮೇಲೆ ಅದು ಓದ್ಬಿಟ್ಟು ಹೇಳ್ತಾರೆ, ಸರಿ ನಾನು ಬರ್ತೀನಿ, ನಾನೇ ಬರೀ ನೀನಾ ಅಂತ ನೋಡ್ಬಿಡೋಣ ವಾಸುದೇವ ಅಂತ. ವಾಸುದೇವರು ಬರ್ತಾರೆ. ಅವಾಗ ಬರುವಾಗ ಅವ್ರಿಗೆ ಆ ರಾಜರ ಹೆಸರು ಏನೋ ತುಂಬ ಚೆನ್ನಾಗಿದೆ, ಇಬ್ರು ಅವರು ಅವಾಗ ಇವರು ಕೃಷ್ಣ ಹೋಗ್ತಾರೆ. ಕೃಷ್ಣ ಹೋಗಿ ಅವನ ಹತ್ರ ಯುದ್ಧ ಮಾಡ್ತಾರೆ. ಏಯ್ ನಾನೇ ವಾಸುದೇವ ಅಂತ ಕೃಷ್ಣನ್ಗೆ ಹೇಳ್ತಾನೆ ಅವರು. ಅವಾಗ ಹೌದಾ ನೀನಾ ವಾಸುದೇವ, ಸರಿ ಬಾ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಯುದ್ಧ ಮಾಡಿ ಅವನ ಆ ಒಂದೇ ಒಂದು ಇದಕ್ಕೆ ಒಂದೇ ಒಂದು ಪೆಟ್ಟಿಗೆ ಅವನ ವಾದ ಮಾಡ್ಬಿಡ್ತಾರೆ ಕೃಷ್ಣ. ವಾದ ಮಾಡ್ಬಿಟ್ಟು ಆಮೇಲೆ ಅವನಿಗೆ ಜೊತೆಗೆ ಇನ್ನೊಬ್ಬ ಇರ್ತಾನೆ, ಅವನ ಸ್ನೇಹಿತ ಇನ್ನೊಬ್ಬ ರಾಜ, ಅವನು ಓಡ್ ಬರ್ತಾನೆ. ಅವನು ಓಡ್ ಬಂದು ನನ್ನ ಸ್ನೇಹಿತ ನೀನು ಸಾಯಿಸ್ಬಿಟ್ಟ ಅಂತೇಳಿ ಅವನು ನಿನ್ನ ಹೇಗಾದ್ರೂ ವಧ ಮಾಡ್ತೀನಿ ಅಂತ ಕೃಷ್ಣ ಹತ್ರ ಯುದ್ಧ ಮಾಡ್ತಾನೆ. ಕೃಷ್ಣ ಏನ್ ಮಾಡ್ತಾರೆ, ಖಡ್ಗ ತಗೊಂಡು ತನ್ನ ಸಿರನ ಕತ್ತರಿಸ್ಬಿಡ್ತಾರೆ. ಅದು ಎಷ್ಟೋ ದೂರ ಇರುತ್ತೆ ಅವರ ರಾಜ್ಯ, ಅವರ ರಾಜ್ಯದಲ್ಲಿ ಹೋಗಿ ಬೀಳುತ್ತಂತೆ ಆ ತಲೆ ಸಿರ. ಈ ತರ ಭಗವಂತನ ನೋಡ್ಕೊಳ್ಳಿ, ಇರುವಾಗೆ ನಾನೇ ಕೃಷ್ಣ ಅಂತ ಎಷ್ಟೋ ಜನ ಬಂದಿದ್ದಾರೆ, ಇನ್ನು ಇಲ್ಲಿರೋ ಟೈಮಲ್ಲಿ ಬರದೇ ಇರ್ತಾರ. ಆ ಥರ ಅದೇ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣನ ಬಾಯಿಂದನೇ ನಾನು ಇದೆಲ್ಲ ಬೋಧನೆ ಮಾಡೋದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಕ್ಷಸರು ಬೇರೆ ಥರ ಅರ್ಥ ಮಾಡ್ಕೊತಾರೆ, ಭಕ್ತರು ಅದನ್ನ ಪ್ರೀತಿ ವಾತ್ಸಲ್ಯವಾಗಿ ಅದನ್ನ ಹೃದಯಪೂರ್ವಕವಾಗಿ ತಗೊಂತಾರೆ. ಸೊ ದಿ ಏಥಿಸ್ಟ್ ಹೂ ಕನ್ಸಿಡರ್ ಕೃಷ್ಣ an ordinary man may in this way come to know that Krishna is a superhuman, that he is Sachidananda Vigraha. ಸೊ ಅವರ ಇದು ಭಗವಂತನ ಲಕ್ಷಣಗಳು ವರ್ಣಿಸ್ತಾ ಇದ್ದಾರೆ. ಭಗವಂತ ಯಾರು? ಸಚ್ಚಿದಾನಂದ ವಿಗ್ರಹ. ಸತ್ ಅಂದ್ರೆ ಶಾಶ್ವತವಾದವರು, ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನ ಇರೋರು, ಆನಂದ ಅಂದ್ರೆ ಸಂಪೂರ್ಣ ಸಂತೋಷವನ್ನು ಪಡೆದವರು ಅಂತ. ಸೊ ಇದು ಇಟರ್ನಲ್ ಫಾರ್ಮ್ ಆಫ್ ಬ್ಲಿಸ್ ಅಂಡ್ ನಾಲೆಡ್ಜ್ ದಟ್ ಈಸ್ ಟ್ರಾನ್ಸೆಂಡೆಂಟಲ್. ಟ್ರಾನ್ಸೆಂಡೆಂಟಲ್ ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದವರು. ಈಸ್ ಅಬೌವ್ ದಿ ಡಾಮಿನೇಷನ್ ಆಫ್ ಮೋಡ್ಸ್, ಈ ಮೂರು ಇದಿದೆ ಗುಣಗಳು, ಅದರಿಗಿಂತ ಅತೀತವಾದವರು. ಅಂಡ್ ಅಬೌವ್ ದಿ ಇನ್ಫ್ಲೂಯೆನ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್, ಈ ಸಮಯಕ್ಕೆ ಈ ಸ್ಥಳಕ್ಕೆ ಅತೀತವಾದವರು. ಅದಕ್ಕೆ ಈ ಸಮಯ ಒಂದು ಸ್ಥಳ ಬಂದು ಅವ್ರನ್ನ ಯಾರನ್ನೂ ಪ್ರಭಾವಿತ ಮಾಡಲ್ಲ. ಸೊ ಎ ಡಿವೋಟಿ ಆಫ್ ಕೃಷ್ಣ ಲೈಕ್ ಅರ್ಜುನ ಈಸ್ ಅನ್ಡೌಟೆಡ್ಲಿ ಅಬೌವ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಆಫ್ ಕೃಷ್ಣ. ಸೊ ಅದರಿಂದ ಅರ್ಜುನ ಬಂದು ಯಾವುದೇ ಕಾರಣದಲ್ಲಿ ಯಾವುದೇ ಕೋಣದಲ್ಲಿ ಕೃಷ್ಣನ ಅಪಾರ್ಥ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. Arjuna's putting this question before the Lord is simply an attempt by the devotee to defy the atheistic attitude of persons who consider Krishna to be an ordinary human being subject to the modes of material nature. ಸೊ ಅರ್ಜುನ ಏನಕ್ಕೆ ಈ ಪ್ರಶ್ನೆ ಹಾಕಿರೋದು, ಈ ಪ್ರಶ್ನೆ ಕೃಷ್ಣನಿಗೆ ಕೇಳಿರೋದು ಅಂದರೆ ಒಂದು ಪ್ರಯತ್ನ. ಏನು ಪ್ರಯತ್ನ? ಯಾರು ಭಗವಂತನ ಇದು ದೈವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡಲ್ವೋ ಅವರಿಗೆ ಉತ್ತರ ಸಿಕ್ಕಲಿ. ಉತ್ತರ ಸಿಕ್ಬಿಟ್ಟು ಕೃಷ್ಣ ಬಂದು ಒಂದು ಸಾಧಾರಣವಾದ ಮನುಷ್ಯ ಅಲ್ಲ, ಈ ಭೌತಿಕ ಪ್ರಪಂಚಕ್ಕೂ ಈ ಭೌತಿಕ ಗುಣಗಳಿಗೂ ಅವರು ಅತೀತವಾದವರು ಅಂತ ನಿರೂಪಿಸೋದಕ್ಕೋಸ್ಕರನೇ ಅರ್ಜುನ ಬಂದು ಕೃಷ್ಣನ ಪ್ರಶ್ನೆ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಇವಾಗ ಭಗವಂತನ ಅದಕ್ಕೆ ಉತ್ತರ ಕೊಡ್ತಾರೆ. 5ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಬಹುನಿ ಮೇ ವ್ಯಾತಿತಾನಿ ಜನ್ಮಾನಿ ತವ ಚಾರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಂ ವೀತ ಪರಂತಪ. ಶ್ರೀ ಭಗವಾನ್ ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮನಿ ತವ ಚಾರ್ಜುನ ತಾನ್ಯಾದಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ. ಶ್ರೀ ಭಗವಾನುವಾಚ ದೈವತ ಪರಮಪುರುಷ ಹೇಳಿದನು, ಬಹುನಿ ಅನೇಕ ಮೇ ನನ್ನ ವ್ಯತತಾನಿ ಜನ್ಮಗಳು ನಿನ್ನ ಮತ್ತು ಅರ್ಜುನನೇ ಅವುಗಳನ್ನು ಅಹಂ ನಾನು ವೇದ ತಿಳಿದಿದ್ದೇನೆ. ಸರ್ವಾಣಿ ಎಲ್ಲವನ್ನು ಇಲ್ಲ ತ್ವಂ ನೀನು ವೇದ ತಿಳಿದಿದ್ದೀಯೇ. ಶತ್ರುದಮನೆ ದೈವೋತ್ಮ ಅನುವಾದ. ದೈವೋತ್ಮ ಪರಮಪುರುಷನು ಹೀಗೆ ಹೇಳಿದನು, ಶತ್ರು
ಶತ್ರುದಮನದಿಂದ ಅರ್ಜುನನೇ ನೀನು ನಾನು ಅನೇಕ ಜನರಲ್ಲಿ ಕೇಳಿದ್ದೇವೆ. ನನಗೆ ಅವರೆಲ್ಲರೂ ನೆನಪಿದೆ, ಆದರೆ ನಿನಗಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ನಮಗೆ ಭಗವಂತನ ಅನೇಕ ಅವತಾರಗಳ ವಿಷಯ ತಿಳಿಯುತ್ತವೆ. ಅಲ್ಲಿ ಹೀಗೆ ಹೇಳಿದೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ಕೃಷ್ಣನನ್ನು ಭಜಿಸುತ್ತೇನೆ. ಆತನು ಆದಿಪುರುಷನು, ಪರಾತ್ಪರನು, ಚ್ಯುತಿಯಿಲ್ಲದ ಅಚ್ಯುತನನ್ನು, ಅನಾದಿ ಪುರುಷನು, ಅನಂತ ರೂಪವನ್ನು ತಾಳಿದರು. ಅವನು ಆದಿಪುರುಷನು, ಪುರಾಣ ಪುರುಷನು, ಸದಾ ನವ ಯೌವನ ಶೋಭಿತನು. ಭಗವಂತನ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪಗಳನ್ನು ವೇದಗಳ ಪಂಡಿತೋತ್ತಮರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಅವು ಯಾವಾಗಲೂ ಪರಿಶುದ್ಧರಾದ ಭಕ್ತರ ಮುಂದೆ ಸದಾ ಪ್ರಕಟವಾಗುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆಯೂ ಹೇಳಿದೆ, ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠಾನ್ ನಾನಾವತಾರಮಕರೋದ ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಂಭವತ್ ಪರಮಃ ಉಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನು ಗೋವಿಂದನನ್ನು ಪೂಜಿಸುತ್ತೇನೆ. ಆತನು ಯಾವಾಗಲೂ ರಾಮ, ನರಸಿಂಹ ಮುಂತಾದ ಅವತಾರಗಳಲ್ಲಿಯೂ ಇತರ ಉಪ ಅವತಾರಗಳಲ್ಲಿಯೂ ನೆಲೆಸಿರುತ್ತಾನೆ. ಆದರೆ ಆತನು ಪರಮಪುರುಷನು, ದೇವೋತ್ತಮ ಪರಮಪುರುಷನು. ಆತನೇ ಕೃಷ್ಣನೆಂದು ಹೆಸರು. ಆತನು ಖುದ್ದಾಗಿ ಸಹ ಅವತರಿಸುತ್ತಾನೆ. ಭಗವಂತನು ಅದ್ವಿತೀಯನಾದರೂ ಅಸಂಖ್ಯಾತ ರೂಪಗಳಲ್ಲಿ ಪ್ರಕಟವಾಗುತ್ತಾನೆ ಎಂದು ವೇದಗಳಲ್ಲಿ ಹೇಳಿದೆ. ಅವನು ವರ್ಣನನ್ನು ಬದಲಾಯಿಸಲು ಹಾಗೆ ಉಳಿಯುವ ವೈಢೂರ್ಯದಂತೆ ಪರಿಶುದ್ಧರಾದ ಭಕ್ತರು ಹಲವು ರೂಪಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ವೇದಗಳ ಸರಳ ಅಧ್ಯಯನದಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅರ್ಜುನನಂತಹ ಭಕ್ತರು ಭಗವಂತನ ನಿತ್ಯ ಸಂಗಾತಿಗಳು. ಭಗವಂತನು ಅವತರಿಸಿದಾಗಲೆಲ್ಲ ಸಂಗಾತಿಗಳಾದ ಭಕ್ತರು ಭಗವಂತನನ್ನು ಬೇರೆ ಬೇರೆ ಪಾತ್ರಗಳಲ್ಲಿ ಸೇವಿಸಲು ತಾವು ಅವತಾರವೆತ್ತುತ್ತಾರೆ. ಅರ್ಜುನನು ಆ ಭಕ್ತರಲ್ಲಿ ಒಬ್ಬ. ಕೋಟ್ಯಾಂತರ ವರ್ಷಗಳ ಹಿಂದೆ ಶ್ರೀಕೃಷ್ಣನು ಸೂರ್ಯದೇವನಾದ ವಿವಸ್ವಾನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಅರ್ಜುನನು ಬೇರೊಂದು ಪಾತ್ರದಲ್ಲಿ ಅಲ್ಲಿದ್ದ ಎಂದು ಈ ಶ್ಲೋಕದಲ್ಲಿ ಅರ್ಥವಾಗುತ್ತದೆ. ಆದರೆ ಭಗವಂತನಿಗೂ ಅರ್ಜುನನಿಗೂ ವ್ಯತ್ಯಾಸವೇನೆಂದರೆ, ಭಗವಂತನಿಗೆ ಆ ಘಟನೆಯ ನೆನಪು ಇತ್ತು, ಅರ್ಜುನನಿಗೆ ಅದನ್ನು ಜ್ಞಾಪಿಸಿಕೊಳ್ಳಲು ಆಗಲಿಲ್ಲ. ವಿಭಿನ್ನ ಅಂಶವಾದ ಜೀವಿಗೂ ಭಗವಂತನಿಗೂ ಇದೇ ವ್ಯತ್ಯಾಸ. ಇಲ್ಲಿ ಶತ್ರುಗಳನ್ನು ಗೆಲ್ಲುವ ವೀರನೆಂದು ಅರ್ಜುನನ್ನು ಸಂಬೋಧಿಸಿದ್ದರೂ ಅವನು ತನ್ನ ಹಿಂದಿನ ಹಲವು ಜನ್ಮಗಳಲ್ಲಿ ಆದದ್ದನ್ನು ಜ್ಞಾಪಿಸಿಕೊಳ್ಳಲಾರ. ಆದ್ದರಿಂದ ಜೀವಿಯು ಐಹಿಕ ದೃಷ್ಟಿಯಲ್ಲಿ ಎಷ್ಟೇ ದೊಡ್ಡವನಾದರೂ ಭಗವಂತನಿಗೆ ಸರಿಸಮಾನನಾಗಲಾರ. ಭಗವಂತನ ನಿತ್ಯ ಸಂಗಾತಿಯಾದವನು ನಿಶ್ಚಯವಾಗಿಯೂ ಮುಕ್ತಿಜೀವಿಯು, ಆದರೆ ಅವನು ಭಗವಂತನಿಗೆ ಸಮಾನನಾಗಲಾರನು. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನನ್ನು ಅಚ್ಯುತನೆಂದು ವರ್ಣಿಸಿದೆ. ಹೀಗೆಂದರೆ ಅವನಿಗೆ ಐಹಿಕ ಸಂಪರ್ಕವಿದ್ದರೂ ತನ್ನನ್ನು ತಾನು ಎಂದೂ ಮರೆಯುವುದಿಲ್ಲ ಎಂದರ್ಥ. ಆದ್ದರಿಂದ ಜೀವಿಯು ಅರ್ಜುನನಂತೆ ಮುಕ್ತನಾದರೂ ಭಗವಂತನು ಮತ್ತು ಜೀವಿಯು ಎಲ್ಲ ರೀತಿಯಲ್ಲೂ ಸಮರಾಗುವುದು ಸಾಧ್ಯವೇ ಇಲ್ಲ. ಅರ್ಜುನನು ಭಗವಂತನ ಭಕ್ತನಾದರೂ ಹಲವೊಮ್ಮೆ ಭಗವಂತನ ಸ್ವರೂಪವನ್ನು ಮರೆಯುತ್ತಾನೆ. ಆದರೆ ಭಗವಂತನ ಕೃಪೆಯಿಂದ ಭಕ್ತನು ಭಗವಂತನ ಅಚ್ಯುತ ಸ್ಥಿತಿಯನ್ನು ಕೂಡಲೇ ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ಭಕ್ತನಲ್ಲದವನು ಅಥವಾ ರಾಕ್ಷಸನು ಈ ಅಲೌಕಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರ. ಇಂತಹ ಪರಿಣಾಮವಾಗಿ ಗೀತೆಯಲ್ಲಿ ಈ ವರ್ಣನೆಗಳು ರಾಕ್ಷಸನ ಮೆದುಳಿಗೆ ಅರ್ಥವಾಗುವುದಿಲ್ಲ. ತಾನು ಕೋಟ್ಯಾಂತರ ವರ್ಷಗಳ ಹಿಂದೆ ಮಾಡಿದ ಕಾರ್ಯಗಳು ಕೃಷ್ಣನಿಗೆ ನೆನಪಿದ್ದವು. ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ನಿತ್ಯರಾದವರು. ಅರ್ಜುನನಿಗೆ ಇವುಗಳ ನೆನಪಿರಲಿಲ್ಲ. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬಹುದು. ಜೀವಿಯು ದೇಹವನ್ನು ಬದಲಾಯಿಸುವುದರಿಂದ ಎಲ್ಲವನ್ನೂ ಮರೆಯುತ್ತಾನೆ. ಆದರೆ ಭಗವಂತನು ತನ್ನ ಸಚ್ಚಿದಾನಂದ ದೇಹವನ್ನು ಬದಲು ಮಾಡುವುದಿಲ್ಲವಾದ್ದರಿಂದ ಅವನಿಗೆ ನೆನಪಿರುತ್ತದೆ. ಅವನು ಅದ್ವೈತ ಎಂದರೆ ಅವನ ದೇಹಕ್ಕೂ ಅವನಿಗೂ ವ್ಯತ್ಯಾಸವಿಲ್ಲ. ಅವನಿಗೆ ಸಂಬಂಧಿಸಿದೆಲ್ಲ ಆತ್ಮವೇ. ಆದರೆ ಬದ್ಧ ಆತ್ಮನು ತನ್ನ ಶರೀರಕ್ಕಿಂತ ಭಿನ್ನನಾದವನು. ಭಗವಂತನ ದೇಹ ಮತ್ತು ಆತ್ಮ ಒಂದೇ. ಆದ್ದರಿಂದ ಆತನ ಸ್ಥಿತಿಯು ಯಾವಾಗಲೂ ಸಾಮಾನ್ಯ ಜೀವಿಯ ಸ್ಥಿತಿಯಿಂದ ಬೇರೆಯಾದದ್ದು. ಆತನು ಭೌತಿಕ ವೇದಿಕೆಗೆ ಇಳಿದು ಬಂದಾಗಲೂ ಜೀವಿಯಿಂದ ಭಿನ್ನನು. ರಾಕ್ಷಸರು ಭಗವಂತನ ಆಧ್ಯಾತ್ಮಿಕ ಸ್ವಭಾವಕ್ಕೆ ಹೊಂದಿಕೊಳ್ಳಲಾರರು. ಇದನ್ನು ಭಗವಂತನೇ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಎಷ್ಟೊಂದು ವರ್ಣಗಳು ಕೊಟ್ಟಿದ್ದಾರೆ ಭಗವಂತ ಬಂದು. ಇದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಅಂತ ಹೇಳೋದಕ್ಕೆ ಎಷ್ಟೊಂದು ವರ್ಣಗಳು ಕೊಡ್ತಾರೆ. ಬ್ರಹ್ಮ ಸಂಹಿತ ಅಂತ ಒಂದು ಇದಿದೆ. ಆ ಸಂಹಿತದಲ್ಲಿ ಸುಮಾರು ಶ್ಲೋಕಾಸು ಬ್ರಹ್ಮ ಬಂದು ಅವ್ರನ್ನ ವರ್ಣನೆ ಮಾಡ್ತಾರೆ ಕೃಷ್ಣನ. ಇಲ್ಲಿ ಅದೇ ಹೇಳ್ತಾರೆ, ಅರ್ಜುನ ಪ್ರಶ್ನೆಗೆ ಭಗವಂತ ಆನ್ಸರ್ ಕೊಡೋದು, ಉತ್ತರ ಕೊಡ್ತಾ ಇದ್ದಾರೆ. ಎಷ್ಟೋ ಜನ್ಮಗಳು ನೀನು ತೊಗೊಂಡಿದ್ಯಾ, ನಾನು ಅವತಾರ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ನಾನು ಜನ್ಮಿಸಿಲ್ಲ ಅಂತ ಹೇಳಲ್ಲ, ನಾನು ಅವತಾರ ತೊಗೊಂಡಿದ್ದೀನಿ. ಎಷ್ಟೋ ನಾನಾ ಅವತಾರಗಳು, ರಾಮಾದಿ ಮೂರ್ತಿಷು ಕಲಾ ಅವತಾರ ಇಷ್ಟಂತೆ. ನಾನು ಎಷ್ಟೋ ಅವತಾರಗಳು ತೊಗೊಂಡ್ಬಿಟ್ಟಿದ್ದೀನಿ.
ನೀನು ಎಷ್ಟೋ ಜನ್ಮಗಳು ತಗೊಂಡಿದ್ದೀಯಾ, ಆದರೆ ನನಗೆ ಜ್ಞಾಪಕ ಇದೆ, ನಿನಗೆ ಜ್ಞಾಪಕ ಇಲ್ಲ. ನಿನಗೆ ಯಾಕೆ ಜ್ಞಾಪಕ ಇಲ್ಲ? ಅದೇ ಅದು ಆನ್ಸರ್ ನಿಮ್ಮ ಹತ್ರನೇ ಇದೆ. ಆತ್ಮ ದೇಹ ಒಂದೇ ಭಗವಂತ ಅಂದ್ರೆ ಇವರು ಆತ್ಮ ಕರೆಕ್ಟ್, ಅದ್ವೈತ ಅದಕ್ಕೆ ಹೆಸರು. ಅದ್ವೈತ ಅಂತ, ಭಗವಂತನ ಅದ್ವೈತ ಅಂತ. ಹೌದು ಹೌದು. ನಾವು ಜೀವಿ ಏನ್ ಮಾಡ್ತೀವಿ, ದೇಹ ಅನ್ಕೊಂತೀವಿ, ಜನ್ಮಗಳು ಆಗಿದ್ರು ಕೂಡ ಗೊತ್ತಾಗಲ್ಲ. ದೇಹನು ಅನ್ಕೋತೀರಿ, ದೇಹ ಬದಲಾವಣೆ ಮಾಡ್ತಾ ಇದ್ದೀವಿ ನಾವು. ಇವಾಗ ಈ ಜನ್ಮದಲ್ಲಿ ಈ ದೇಹ ತಗೊಂಡಿದ್ರಿ, ಈ ಹೆಸರಲ್ಲಿ ಈ ಸ್ಥಳದಲ್ಲಿ ಇದ್ದೀರಿ. ನೆಕ್ಸ್ಟ್ ಜನ್ಮ ಯಾವ್ದು ತಗೊಂತೀರ ನಾವು ತಗೊಳ್ಳುವಾಗ ನಮ್ಗೆ ಯಾರು ಅಂತ ಗೊತ್ತಾಗಲ್ಲ. ನಾವು ಕೆಲವರು ಮಾತ್ರ ತುಂಬಾ ರೇರು, ಜಡ ಭರ್ತರು ಅಂತವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ, ಶುದ್ಧ ಭಕ್ತರು ಮಾತ್ರ. ನಮ್ಮಂತ ಅವ್ರಿಗೆ ಏನಾಗುತ್ತೆ, ನಾವು ನೆಕ್ಸ್ಟ್ ಜನ್ಮ ತಗೊಂಡ್ಮೇಲೆ ನಾವು ಯಾವ ಜನ್ಮ ತಗೊಂಡ್ರಿ, ಯಾರ ಹೆಸರಲ್ಲಿ ಇದ್ರಿ, ಯಾರು ನಮ್ಮ ತಾಯಿ ತಂದೆ, ಏನ್ ಅವಾಗ ನಾನು ಏನು ವೃತ್ತಿ ಮಾಡ್ತಾ ಇದ್ದೆ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಚೇಂಜ್ ಮಾಡ್ಕೊಂತೀರಲ್ವಾ, ಒಂದೇ ಜನ್ಮದಲ್ಲಿ ಇರಲ್ಲ, ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಅದೇ ಇಲ್ಲಿ ಕೃಷ್ಣ ಇಲ್ಲ ಕೇಳ್ಕೊಳ್ಳೋದಲ್ಲ, ಸಾಯುವಾಗ ನಾವು ಕೇಳ್ಕೊಳ್ಳೋದಲ್ಲ, ನಾವು ಆಲ್ರೆಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಇಟ್ಬಿಟ್ಟಿದ್ರಿ, ಗಂಟು ಮೊಟ್ಟೆ ಕಟ್ಟಿಟ್ಕೊಂಡ್ಬಿಟ್ಟಿದ್ರಿ ಮೊದಲೇ, ಅದ್ರ ತಕ್ಕಂತಾನೆ ಜನ್ಮ ಬರೋದು. ಅದಕ್ಕೆ ಸಾಯುವಾಗ ನನ್ನ ಜ್ಞಾಪಕ ನೀನು ಬರ್ಬೇಕಂದ್ರೆ ನೀನು ನಾಮ ಹೇಳ್ಬೇಕು. ನನ್ನ ನಾಮ ನೀನು ಹೇಳ್ಕೊಂಡು ನನಗೆ ಪೂಜೆ, ನಾನು ನಿತ್ಯ ಸೇವೆ ಮಾಡ್ಕೊಂಡಿದ್ರೇನೆ ಅದೆಲ್ಲ ಏನಾಗುತ್ತೆ, ಡೆಪಾಸಿಟ್ ಆಗುತ್ತೆ ಅಕೌಂಟಲ್ಲಿ. ನಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗ್ತಾ ಆಗ್ತಾ ನಾವು ಸಾಯುವಾಗ ನಮಗೆ ಜ್ಞಾಪಕ, ಭಗವಂತನ ಜ್ಞಾಪಕ ಬರುತ್ತೆ. ಅದು ಬರ್ಬೇಕಂದ್ರೆ ಒಂದೇ ಸಲ ನಾನು ಕೊನೆಯಲ್ಲಿ ಸಾಯುವಾಗ ಮಾತ್ರ ನಾನು ಭಗವಂತನ ಜ್ಞಾಪಕ ಮಾಡ್ಕೊತೀನಿ ಅಂದ್ರೆ ಆಗಲ್ಲ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ದೇನೆ, ಇದೆಲ್ಲ ಈ ದುಡ್ಡೆಲ್ಲ ಹೋಗಿ ಸೇರ್ಬೇಕು. ಇವಾಗ ಒಂದೊಂದು ಸ್ವಲ್ಪನೇ ದುಡ್ಡು ಸೇರಿದ್ರೆ ಏನಾಗುತ್ತೆ, ಒಂದು 10 ವರ್ಷ 15 ವರ್ಷ ಆದ್ರೆ ಒಂದು 10 ಲಕ್ಷ ಬರುತ್ತೆ. ಅದೇ ತರ ಇಲ್ಲಿ ನಾವು ಈ ಡೆಪಾಸಿಟ್ ಮಾಡಿರ್ಬೇಕು. ಏನು ಭಜನೆನ ಡೆಪಾಸಿಟ್ ಮಾಡಿರ್ಬೇಕು, ಭಗವಂತನ ನಾಮನ ಡೆಪಾಸಿಟ್ ಮಾಡಬೇಕು, ಭಕ್ತರಿಗೆ ಸೇವ್ ಮಾಡೋದು ಡೆಪಾಸಿಟ್ ಮಾಡಬೇಕು, ಏಕಾದಶಿ ವ್ರತನ ಡೆಪಾಸಿಟ್ ಮಾಡಿರ್ಬೇಕು. ನಮ್ಮ ಭಗವದ್ಗೀತಾ ನಾವು ಅಧ್ಯಯನ ಮಾಡೋದು, ಸ್ವಾಧ್ಯಾಯ ಅಂತ ಹೆಸರು ಅದಕ್ಕೆ, ಸ್ವಾಧ್ಯಾಯ ಮಾಡಬೇಕು. ಭಗವದ್ಗೀತಾ, ಭಾಗವತಂ, ರಾಮ ಇದೆಲ್ಲ ಸ್ವಾಧ್ಯಾಯ ಮಾಡಿದ್ರೆ ಅವಾಗ ಅಲ್ಲಿ ಜ್ಞಾಪಕ ಬರುತ್ತೆ. ನಾವು ಕೇಳ್ಕೊಳ್ಳೋದು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಾವೇನು ಈ ಜೀವನದಲ್ಲಿ ಯಾವ ಚಟುವಟಿಕೆಗಳು ಏನೇನು ಎಷ್ಟು ಕಾಲ ಭಗವಂತನಿಗೋಸ್ಕರ ನಾವು ಒದಗಿಸಿದಿರೋ ಅದೇ ಕೊನೆ ಟೈಮಲ್ಲಿ ಬರೋದು. ಫೈನಲ್ ಎಕ್ಸಾಮ್ ಥರ ಅದು. ಸ್ಟೂಡೆಂಟ್ಸ್ಗೆ ಹೆಂಗೆ ಎಕ್ಸಾಮ್ ಬರೀತಾರೋ ಇಡೀ ವರ್ಷ ಅವ್ರು ಏನು ಮಾಡ್ತಾರೆ, ಎಲ್ಲ ಅಧ್ಯಯನ ಮಾಡಿಕೊಂಡು ಕೊನೆಗೆ ಒಂದೇ ಒಂದು ಎಕ್ಸಾಮ್ ಇರ್ತಾರೆ, ಆ್ಯನ್ಯುವಲ್ ಎಕ್ಸಾಮ್. ನಮಗೆ ಆ್ಯನ್ಯುವಲ್ ಎಕ್ಸಾಮ್ ಮುಂದೆ, ಸ್ಟೂಡೆಂಟ್ಸ್ಗೆ ವರ್ಷ ಬರ್ತಾ ಇರುತ್ತೆ. ನಮ್ಗೆ ಒಂದೇ ಒಂದು ಎಕ್ಸಾಮ್, ಮನುಷ್ಯರಿಗೆ ಒಂದೇ ಲಾಸ್ಟ್ ಫೈನಲ್ ಎಕ್ಸಾಮ್ ಅದೇ. ಅಂತ ಕಾಲೇಚ ಸ್ಮರನ್ ಮುಕ್ತ ಕಲೇವರಂ. ಕಲೇವರಂ ಅಂದರೆ ಫೈನಲ್ ಟೈಮ್ ಆಫ್ ಲೈಫು. ಆ ಕೊನೆ ಸಮಯದಲ್ಲಿ ನಾವು ಏನು ಜ್ಞಾಪಕ ಮಾಡ್ಕೊತೀರೋ ಅದ್ರ ತಕ್ಕಂತೆ ಅದು ಯಾವ ಥರ ನಮ್ಗೆ ಜ್ಞಾಪಕ ಬರುತ್ತೆ ಅಂದರೆ ನಾವೇನೇನು ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆನ್ಸರ್ ಪೇಪರಲ್ಲಿ ಏನೇನು ಬರ್ದಿದ್ದೀರೋ ಅದಕ್ಕೆ ಮಾರ್ಕ್ ಅವ್ರ ಕೊನೆಗೆ ಕೊಡ್ತಾರೆ ಅವರು. ಅದು 35% ಕೊಟ್ಟರೆ ಪಾಸ್ ಅಷ್ಟೇ. ಮತ್ತೆ ನೆಕ್ಸ್ಟ್ ಟೈಮ್ ಭಕ್ತರಾಗ್ತೀರಿ, ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಅವ್ರ ಹತ್ರ ಹೋಗ್ಲೇಬೇಕು ಅಂದರೆ 100% ಇರಬೇಕು. 99.5 ಇದ್ರೆ ಕೂಡ ಹೋಗೋಕ್ಕಾಗಲ್ಲ. ಆ ಥರ ಭಕ್ತಿ ಸೇವೆ ಮಾಡ್ಬೇಕಂದ್ರೆ ಏನು ಮಾಡಬೇಕು, 24 hours. ಅದಕ್ಕೆ ಚೈತನ್ಯ ಮಹಾಪ್ರಭು ಕೀರ್ತನೀಯ ಸದಾಹರಿ ಏನದು ತೃಣಾದಪಿ ಸುನಿಸೇನ ತರೋರಪಿ ಶೈಷೇನ ಅಮಾನೀನ ಮಾಡಿದೇನ. ಈ ಒಂದು ಶ್ಲೋಕನ ನಾವು ಅರ್ಥ ಮಾಡಿಕೊಂಡು ಆಚರಣೆ ಮಾಡ್ಕೊಂಡ್ಬಿಟ್ರೆ ಭಗವಂತ ಹತ್ರ ಹೋಗ್ಬೋದು ಅಂತ ಮಹಾರಾಜ ಹೇಳ್ತಾರೆ, ರಾಧಾನಾಥ ಸ್ವಾಮಿ ಮಹಾರಾಜ್. ಅದನ್ನ ಮಾಡೋದಕ್ಕೆ ನಾವು ಇದೆಲ್ಲ ಪ್ರಯತ್ನ ಪಡ್ತಾ ಇರೋದು. ಆದರೂ ನಾವು ಇದರಲ್ಲೇ ನಾವು ಎಷ್ಟೋ ಸಲ ನಾವು ಸಮಯ ಏನು ಮಾಡ್ತೀರಿ, ಲೌಕಿಕವಾದ ಪ್ರಪಂಚದಲ್ಲಿ ನಾವು ಒದಗಿಸ್ಬಿಡ್ತೀವಿ ಎಷ್ಟೋ ಸಮಯ. ಸೊ 24 ಗಂಟೆಗಳ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇದೆ. 2 hours ಮಾಡೋದಕ್ಕೆ ಎಷ್ಟೋ ಪ್ರಯತ್ನಗಳು, ಏನೇನೋ ಆತಂಕಗಳು, ಏನೇನೋ ಅದು ಏನೋ ಕೆಲಸ, ಆ ಕೆಲಸ ಈ ಕೆಲಸ ಎಲ್ರಿಗೂ ಇದ್ದೇ ಇರುತ್ತೆ. ಒಳ್ಳೇದು ಕೆಟ್ಟದ್ದು ಎಲ್ಲದು ಬೇಕೇ ಬೇಕಾಗುತ್ತೆ. ಈ ಥರ ಇಡೀ ನಮ್ಮ ಪೇಪರೆಲ್ಲ, ನಮ್ಮ ಆನ್ಸರ್ ಪೇಪರೆಲ್ಲ ಏನು ಮಾಡಬೇಕು, ನಮ್ಮ ಜೀವನನೇ ನಮ್ಮ ಆನ್ಸರ್ ಪೇಪರು. ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡಿದಿರೋ, ಎಷ್ಟು ಸಲ ಭಗವಂತನ ಸ್ಮರಣೆ ಮಾಡಿದಿರಿ, ಎಷ್ಟು ಸಲ ಭಗವಂತನ ನಾಮ ಅಧ್ಯಯನ ಮಾಡಿದಿರಿ, ನಾಮ ಉಚ್ಚಾರಣೆ ಮಾಡಿದಿರಿ, ಎಷ್ಟು ಸಲ ಭಗವದ್ಗೀತಾ ಶ್ಲೋಕ ಅಧ್ಯಯನ ಮಾಡಿದಿರಿ, ಎಷ್ಟು ಸಲ ಭಾಗವತನ ಕೇಳಿದ್ದೀರಿ, ಇದೆಲ್ಲ ಆವಾಗ ಕೊನೆಗೆ ಇದಾಗುತ್ತೆ. ಅದು ಕೊನೆಯಲ್ಲಿ ನಾವು ಯಾವ ಥರ ಆನ್ಸರ್, ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಇವಾಗ ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ. ಇದು ಕೃಷ್ಣ ಹೇಳ್ತಾರೆ ಅರ್ಜುನ್ಗೆ, ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೆ ನಾನು ನಿಮ್ಗೆ ಜ್ಞಾಪಕ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಕೈಲಾಗ ಅವರೇ ಜ್ಞಾಪಕ ಮಾಡ್ಕೊಡ್ತಾರೆ. ನಮ್ಗೆ ಹೆಂಗೋ ಜ್ಞಾಪಕ ಬಂದ್ಬಿಡುತ್ತೆ. ಇವಾಗ ನೋಡಿ, ನಾವು ಏನೋ ನಾನು ಪ್ರಶ್ನೆ ಕೇಳ್ತೀನಿ, ನೀವೇನೋ ಪ್ರಶ್ನೆ ಕೇಳ್ತೀರಿ, ನನಗೆ ಜ್ಞಾಪಕ ಇರಲ್ಲ, ಬಟ್ ಕೃಷ್ಣ ಜ್ಞಾಪಕ ಕೊಡ್ತಾರೆ ನಮಗೆ. ಯಾಕಂದ್ರೆ ನಾವು ಅವ್ರಿಗೋಸ್ಕರ ಸಮಯ ನಾವು ಇದು ಮಾಡಿದ್ದೀವಿ, ಕೈಂಕರ್ಯ ಮಾಡಿದ್ದೀವಿ, ಅವ್ರಿಗೋಸ್ಕರ ಏನೋ ನಾವು ಶ್ರದ್ಧೆ ತಗೊಂಡಿದ್ದೀರಿ. ಅವಾಗ ನಮ್ಗೆ ಮರ್ತೋದ್ರೆ ಕೂಡ ಕೃಷ್ಣ ನಮ್ಗೆ ಜ್ಞಾಪಕ ಮಾಡ್ತಾರೆ. ಸೊ ಇಲ್ಲ ಅದೇ ಭಗವಂತನ ಹೇಳ್ತಾ ಇದ್ದಾರೆ,
ನೀನು ಎಷ್ಟೋ ಜನ್ಮ ತಗೊಂಡ್ಬಿಟ್ಟಿದ್ಯಾ, ನೀನು ಅವಾಗಿದ್ದೆ. ಯಾವಾಗ? ಸೂರ್ಯನ ಪಕ್ಕದಲ್ಲಿ ನೀನಿದ್ದೆ, ಅದೇ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತೇ ಇಲ್ಲ. ಅರ್ಜುನನ್ ಗೊತ್ತಿಲ್ಲ. ನೀನು ಯಾವಾಗಲೂ ಇದೆಯಾ. ನಾವು 2ನೇ ಅಧ್ಯಾಯದಲ್ಲಿ ಶ್ಲೋಕ ಓದಿದ್ದೀರಿ. ರಾಜರು ಇದ್ದೀರಿ, ನಾನು ಇದ್ದೀನಿ, ನೀನು ಇದ್ದೀನಿ. ಆದರೆ ನೀನು ಮರ್ತೋಗ್ಬಿಟ್ಟಿದ್ಯಾ. ಯಾಕಂದ್ರೆ ನೀನು ತಥಾ ದೇಹಾಂತರ ಪ್ರಾಪ್ತಿ, ದೇಹಗಳನ್ನ ನೀನು ಚೇಂಜ್ ಮಾಡ್ತಾ ಇದೀಯ, ಬದಲಾವಣೆ ಮಾಡ್ತಾನೆ ಇದೆಯಾ. ಈ ಸಲ ಅರ್ಜುನ ಇದೆ ಇರ್ತೀಯಾ, ನೆಕ್ಸ್ಟ್ ಟೈಮು ವಿಶಾಖ ರೂಪದಲ್ಲಿ ಬರ್ತೀಯಾ, ನೆಕ್ಸ್ಟ್ ಟೈಮು ಬೇರೆ ರೂಪದಲ್ಲಿ ಅವತಾರದಲ್ಲಿ ಬರ್ತೀಯಾ. ಈ ಥರ ನೀನು ನಾವು ಜನ್ಮ ತಗೊಂತಾ ಇರೋದಕ್ಕೋಸ್ಕರ ನಾವು ಮರ್ತೋಗ್ಬಿಡ್ತೀವಿ. ನನಗೆ ಜ್ಞಾಪಕ ಇದೆ, ನಿನಗೆ ಜ್ಞಾಪಕ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದರೆ ಕೃಷ್ಣ ಯಾರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಅವತಾರ ಎಂತ, ಕೃಷ್ಣನ ಗುಣ ಏನು, ಅವರ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳ್ತಾ ಇದ್ದಾರೆ. ಅದ್ವೈತಂ ಅಂದರೆ ಭಗವಂತನ ದೇಹಕ್ಕೂ ಆತ್ಮಗೂ ನೀವು ಹೇಳಿದಂಗೆ ಬದಲಾವಣೆ ಇದಿಲ್ಲ, ವ್ಯತ್ಯಾಸ ಇಲ್ಲ. ನಮ್ಮ ಇದೆ ಅಲ್ಲಿ ಕರೆಕ್ಟ್, ಹೌದು ಕರೆಕ್ಟ್ ಗೊತ್ತು. ನಮ್ಮ ದೇಹಕ್ಕೆ ಆತ್ಮಗೆ ವ್ಯತ್ಯಾಸ ಇದೆ, ಭಗವಂತನ ದೇಹಕ್ಕೆ ಆತ್ಮಗೆ ವ್ಯತ್ಯಾಸ ಇಲ್ಲ. ಅದೇ ಅದ್ವೈತ. ಅಚ್ಯುತ ಅಂದ್ರೆ, ಚ್ಯುತ ಅಂದ್ರೆ ಕೆಳಗಡೆ ಬೀಳೋದು. ನಾವೇನ್ ಮಾಡ್ತೀರಿ, ಕೆಳಗಡೆ ಬೀಳ್ತೀರಿ ಅಂದ್ರೆ ಏನ್ ಅರ್ಥ, ನಾವು ಭಕ್ತಿ ಸೇವೆಯಿಂದ ಬಿದ್ದೋಗ್ಬಿಡ್ತೀರಿ. ಆಮೇಲೆ ಎಲ್ಲ ಹೋಗ್ತಾ ಇರುವಾಗ ನಡ್ಕೊಂಡು ಹೋಗ್ತಾರೆ ಬಿದ್ದೋಗ್ಬಿಡ್ತೀರಿ. ಬಟ್ ಯಾರಾದ್ರೂ ನಮ್ಮ ಯುದ್ಧಕ್ಕೆ ಬಂದ್ರೆ ನಾವು ಸೋತ್ ಬಿಡ್ತೀರಿ. ಆದ್ರೆ ಭಗವಂತ ಸೋಲಲ್ಲ. ಅಚ್ಯುತ, ಚ್ಯುತಕ್ಕೆ ಆಪೋಸಿಟ್ ಅಚ್ಯುತ. ಅಚ್ಯುತ ಅಂದ್ರೆ ಯಾವಾಗ್ಲೂ ಅವ್ರ ಕೆಳಗಡೆ ಬೀಳಲ್ಲ. ಅಂದ್ರೆ ಯಾವ ಕಾರಣಕ್ಕೂ ಭಗವಂತನಿಗೆ ಸಾವು ಇಲ್ಲ, ಭಗವಂತನ ಯಾರು ಜಯಿಸಕ್ಕೂ ಆಗಲ್ಲ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. 9ನೇ ಅಧ್ಯಾಯ 9ನೇ ಶ್ಲೋಕನ 8ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಬರುತ್ತೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಹೇಗೆ ಮಣಿಗಳು ಒಂದು ದಾರದಲ್ಲಿ ಪೋಣಿಸಿರ್ತಾರೋ, ಆ ದಾರನ ಕಟ್ ಮಾಡಿದ ಏನಾಗುತ್ತೆ, ಮಣಿಗಳೆಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಆ ಮಣಿಗಳೆಲ್ಲ ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ, ಆ ತಂತಿ ಮೇಲೆ, ಆ ದಾರದ ಮೇಲೆ ಆಧಾರ ಪಟ್ಟಿದೆ. ಆ ಥರ ಎಲ್ಲ ಜೀವರಾಶಿಗಳು ಭಗವಂತನ ಒಂದು ಇದ್ರ ಮೇಲೆ ಆಧಾರ ಪಟ್ಟಿದೆ. ಸೊ ಅವ್ರಿಗಿಂತ ಸಮಾನವಾದರೂ ಇಲ್ಲ, ಅತೀತವಾದವರು ಇಲ್ಲ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ವೈತ ಅಚ್ಯುತಂ ಅನಾದಿಮ್. ಅನಾದಿಮ್ ಅಂದ್ರೆ ಓಲ್ಡೆಸ್ಟ್, ಪುರಾತನವಾದವರು ಭಗವಂತ. ಅವ್ರಿಗಿಂತ ಪುರಾತನವಾದವರು ಯಾರೂ ಇಲ್ಲ. ಅನಂತ, ಅನಂತ ಅಂದ್ರೆ ಸಂಖ್ಯೆ ಇಲ್ಲ, ಸಂಖ್ಯೆ ಇಲ್ಲದಷ್ಟು. ಅನಂತ ರೂಪಂ ಅಂದ್ರೆ ಸಂಖ್ಯೆದಿಲ್ಲಷ್ಟು ಇದು ರೂಪಗಳು, ಇದು ಫಾರ್ಮ್ಸ್ ಎತ್ಕೊಂಡವ್ರೆ. ಅನಂತ ರೂಪಂ ಅಂದ್ರೆ ಎಷ್ಟೋ ವಿಭಿನ್ನವಾದ ರೂಪಗಳು ತಗೊಂಡಿದ್ದಾರೆ ಭಗವಂತ. 1, 2 ನಾವು 22 ಇನ್ಕಾರ್ನೇಷನ್ ನಾವು ಓದ್ತಾ ಇದ್ರಲ್ಲ ಭಾಗವತಮಲ್ಲಿ, ಅದು ಬರೀ 22 ಮಾತ್ರ ನಾವು ಅನ್ಕೊಂಡಿದ್ರಿ. ಅದು ಇಲ್ಲಿ ಹೇಳ್ತಾ ಇದೆ ಏನಿದೆ, ಅನಂತ ರೂಪಂ. ಅಲ್ಲೇನ್ ನೋಡಿದ್ರಿ, ಚತುರ್ಕುಮಾರಸ್ ಬಗ್ಗೆ ನೋಡಿದ್ರಿ, ನಾರದ ಮಹರ್ಷಿ ಬಗ್ಗೆ ನೋಡಿದ್ರಿ, ಬ್ರಹ್ಮನ ಬಗ್ಗೆ ನೋಡಿದ್ರಿ, ಆಮೇಲೆ ಏನೋ ವಾಮನ ಅವತಾರ ಬಗ್ಗೆ ನೋಡಿದ್ರಿ, ಆಮೇಲೆ ವರಾಹ ಅವತಾರ ನೋಡಿದ್ರಿ. ಜನ ಏನ್ ಅನ್ಕೊಂತಾರೆ, ಅದು ಓದ್ಬಿಟ್ಟು 22 ಅವತಾರ ಮಾತ್ರ ಇರೋದು ಅನ್ಕೋ. ಇಲ್ಲೇನ್ ಹೇಳ್ತಾರೆ, ಬ್ರಹ್ಮ ಏನ್ ಹೇಳ್ತಾರೆ, ದಶಾವತಾರ. ಮುಖ್ಯವಾಗಿ ಅವರೇ ದಶಾವತಾರ. ಜಯದೇವ ಗೋಸ್ವಾಮಿ ಬರ್ದಿರೋದೇ ದಶಾವತಾರ ಬಗ್ಗೆ ಸ್ತೋತ್ರನೇ ಇದೆ ಅದು. ಆದ್ರೆ ಇಲ್ಲೇನೋ ಇದ್ರೆ ಅನಂತ ರೂಪಂ. ಅಲ್ಲಿ 10 ರೂಪ ಮಾತ್ರ ಇದೆ, ಇಲ್ಲೆಷ್ಟಿದೆ ಲೆಕ್ಕನೇ ಇಲ್ಲ, ಗಣಿತನೇ ಮಾಡೋಕ್ಕಾಗಲ್ಲ. ಆಮೇಲೆ ಆದ್ಯಂ ಪುರಾಣ ಪುರುಷಂ ನವಯವನಂಶ. ಅವ್ರು ಯಾವಾಗ್ಲೂ 16 ವಯಸ್ಸು ಇದ್ದಂಗೆ ಕಾಣ್ತಾರೆ. ನೋಡಿ ಎಲ್ಲನ ನೀವು ಯಾವ ಫೋಟೋಲನ ಭಗವಂತ ವಯಸ್ಸಾಗಿರೋ ತರ, ಗಡ್ಡ ಬಿಟ್ಕೊಂಡಿರೋ ತರ ಎಲ್ಲನ ನೋಡಕ್ಕಾಗತ್ತಾ? ಯಾವಾಗ್ಲೂ ಎಷ್ಟು ಅಳುಬ್ರವರು, ಎಷ್ಟು ವರ್ಷಗಳ ಅಳುಬ್ರವರು, ಲೆಕ್ಕನೇ ಇಲ್ಲ. ಆದ್ರೆ ಅವ್ರು ಹೆಂಗ್ ಕಾಣ್ತಾರೆ, ನವಯೌವನಂಶ, 16 ವಯಸ್ಸು ಹುಡುಗನ ತರನೇ ಕಾಣ್ತಾ ಇದ್ದಾರೆ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು. ವೇದೇಶು ದುರ್ಲಭಂ ಅಂದ್ರೆ ಭಗವಂತ ಏನ್ ಹೇಳಿದಾನೆ, ನನ್ನ ಅರ್ಥ ಮಾಡ್ಕೋಬೇಕಾದ್ರೆ ವೇದೇಶ ಸರ್ವಂ ಅಹಮೇವ ವೇದ್ಯಂ. 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವೇದೇಶ ಸರ್ವಂ ಅಹಮೇವ, ನನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ವೇದಗಳೆಲ್ಲ ಓದಿ ನನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ, ವೇದೇಶು ದುರ್ಲಭಂ. ವೇದಗಳು ಮಾತ್ರ ಓದ್ರೆ ನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನೇನು ಅರ್ಥ, ಹೆಂಗ ಅರ್ಥ ಮಾಡ್ಕೋಬೇಕಾದ್ರೆ ಅದುರ್ಲಭಂ ಆತ್ಮಭಕ್ತು. ನನ್ನ ಭಕ್ತನಾದ್ರೆ ಮಾತ್ರನೇ ನೀನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ವೇದಗಳೆಲ್ಲ ಓದ್ಬಿಡ್ಬೋದು, ಶ್ಲೋಕಸ್ ಎಲ್ಲ ಉಚ್ಚಾರಣೆ ಮಾಡ್ಬೋದು, ಶ್ಲೋಕಗಳು ಎಲ್ಲ ಶ್ಲೋಕ ನಿಮಗೆ ಕಂಠಸ್ಥ ಬರ್ಬೋದು. ಅದನ್ನೇ ನೀವು ಡೈಲಿ ಮೆಮರೈಸ್ ಮಾಡಿ ಎಲ್ರಿಗೂ ಹೇಳ್ಬೋದು. 1ನೇ ಶ್ಲೋಕದಿಂದ 700 ಶ್ಲೋಕ ಓದ್ಬೋದು, 700 ಶ್ಲೋಕದಿಂದ 1ನೇ ಶ್ಲೋಕ ಓದ್ಬೋದು. ಆಮೇಲೆ ಅದಕ್ಕೆ ಅರ್ಥನೂ ಹೇಳ್ಬಿಡ್ಬೋದು, ವಿವರಣೆನೂ ಕೊಟ್ಬಿಡ್ಬೋದು ನೀವು. ಆಮೇಲೆ ಸಂಸ್ಕೃತದಲ್ಲಿ ನೀವು ದೊಡ್ಡ ಜ್ಞಾನಿಯಾಗಿರ್ಬೋದು, ದೊಡ್ಡ ಸ್ಕಾಲರ್ ಆಗಿರ್ಬೋದು, ದೊಡ್ಡ ಪಂಡಿತರಾಗಿರ್ಬೋದು. ಆದ್ರೆ ಭಕ್ತಿ ಅಂತ ಇಲ್ಲ ಅಂದ್ರೆ ಎಲ್ಲ ಶೂನ್ಯ. 20 ಶೂನ್ಯ ಇದೆ, ಪಕ್ಕದಲ್ಲಿ ಏನಿಲ್ಲ. ಏನ್ ಪ್ರಯೋಜನ? ಎಲ್ಲ ಸೊನ್ನೆಗಳಿಗೂ ಬೆಳೆ ಇಲ್ಲ. ಒಂದಾಕಿದ್ರೆ ಎಲ್ಲ ಸೊನ್ನೆಗಳಿಗೂ ಬೆಳೆ ಬಂದ್ಬಿಡುತ್ತೆ. ಆತರ ಅಲ್ಲಿ ಕೃಷ್ಣನ ಭಕ್ತಿ ಮಾಡದೇ ಇದ್ರೆ ನೀವು ಎಷ್ಟೇ ಓದ್ರಿ, MPhil PhD ಎಷ್ಟು ಓದ್ರೇನು ಅದನ್ನ ನೀವು ಭಗವಂತನ ಅಧ್ಯಯನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ವೇದೇಶು ದುರ್ಲಭಂ ಅಂದ್ರೆ ವೇದಗಳಲ್ಲಿ ವೇದಗಳು ಕೂಡ ದುರ್ಲಭ ಅಲ್ಲ ಅದು. ಆದ್ರೆ ಭಕ್ತಿ ಅದುರ್ಲಭಂ ಆತ್ಮಭಕ್ತೋ. ಯಾರು ಭಕ್ತಿ ಸೇವೆಯಿಂದ ಭಗವಂತನ ಪೂಜೆ ಮಾಡ್ತಾನೋ ಅವನಿಗೆ
ವೇದಜ್ಞಾನಗಳೆಲ್ಲ ಬಂದ್ಬಿಡುತ್ತಂತೆ. ಈಗ ಇವ್ರು ನೋಡಿ ಗೌರಕಿಶೋರ್ ಬಾಬಾಜಿ ಮಹಾರಾಜು ಏನು ಜ್ಞಾನ ಇಲ್ಲ ಅವ್ರಿಗೆ. ಗೋಪಿಯರುಗಳು ಯಾವ ಭಕ್ತಿನ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರ ಹತ್ರ ಹೋಗಿ 4ನೇ ಅಧ್ಯಾಯ 4ನೇ ಶ್ಲೋಕ ಹೇಳಿದ್ರೆ ಗೊತ್ತಾಗಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿರೋದು ಒಂದೇ, ಭಕ್ತಿ ಸೇವೆ ಮಾಡೋದು ಒಂದೇ, ಭಗವಂತನ ಸಂತೃಪ್ತಿ ಮಾಡೋದು ಒಂದೇ ಗೋಪಿಯರು ಗೊತ್ತಿರೋದು. ಬೇರೆ ಏನು ಕೇಳಿದ್ರೆ ನಿಮ್ಗೆ ಅವ್ರಿಗೆ ಗೊತ್ತಾಗಲ್ಲ. ಈ ವೇದಗಳೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿರೋದು ಒಂದೇ, ಆ ಭಗವಂತನ ಯಾವ ರೀತಿನಲ್ಲಿ ಸಂತೃಪ್ತಿ ಮಾಡೋದು. ಆಮೇಲೆ ಅವ್ರು ಮಾಡೋ ಭಕ್ತಿ ಏನಂದ್ರೆ ಸಪರೇಟ್, ಇದು ವಿರಹ ಭಕ್ತಿ. ತುಂಬಾ ವಿರಹ ಭಕ್ತಿ ಮಾಡೋದು ಜಾಸ್ತಿ. ಭಗವಂತ ಇಲ್ದಿರ ಭಗವಂತನ ಸ್ಮರಣೆ ಮಾಡೋದು ಜಾಸ್ತಿ. ನಮ್ಮ ಕೈಲಿ ಇದ್ರೇನೆ ಮಾಡೋಕ್ಕಾಗಲ್ಲ ಭಗವಂತನ. ಅವರು ಇಲ್ದಿರ ಇದ್ರೆ ಭಗವಂತನ ಸ್ಮರಣೆ ಜಾಸ್ತಿ ಮಾಡೋದು ಗೋಪಿಯರು. ಆ ಥರ ಭಕ್ತಿ ಮಾಡ್ಬೇಕು ನಾವು. ಆ ಥರ ಭಕ್ತಿನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣ ಯಾವಾಗಲೂ. ತುಂಬಾ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈಗ ಇದು ಕೃಷ್ಣ ಏನ್ ಮಾಡ್ತಾರೆ, ವೃಂದಾವನದಲ್ಲಿ 16 ವರ್ಷನೇ ಇದ್ದಿದ್ದು. 26 ವರ್ಷ ಅನ್ಕೋತೀನಿ. 26 ವರ್ಷ ಇದ್ರು. 126 ವರ್ಷ ಅವರು ಇದ್ದಿದ್ದು ದ್ವಾಪರ ಯುಗದಲ್ಲಿ. ಅದರಲ್ಲಿ ವೃಂದಾವನದಲ್ಲಿ ಇದ್ದಿದ್ದು ತುಂಬಾ ತುಂಬಾ ಕಡಿಮೆ. 26 ವರ್ಷ ಆದ್ಮೇಲೆ ಬಂದ್ಬಿಟ್ರು. ಎಲ್ಲ ಯಾಕೆ ಬಂದ್ರು ಅಂದ್ರೆ ಕಂಸ ಕಳಿಸ್ತಾನೆ. ಯಾರನ್ನ ಹೆಸರಪ್ಪ ತುಂಬಾ ಜನ ಇದೆ, ಅಕ್ರೂರ. ಅಕ್ರೂರ ಬಂದು ಭಕ್ತ, ಕೃಷ್ಣನ ಭಕ್ತ. ಕ್ರೂರ ಅಂದ್ರೆ ತುಂಬಾ ಕ್ರೂರವಾದವರು ಅಂತ. ಅಕ್ರೂರನೇ ಇಲ್ದಿರೋರು ಅಂತ ಅರ್ಥ. ಅಕ್ರೂರ ಇವರು ಕಂಸನ ಇದರಲ್ಲಿ ಇರ್ತಾರೆ, ಅವರು ರಾಜ್ಯದಲ್ಲಿ ಇರ್ತಾರೆ. ಅವ್ರ ಭಕ್ತರೇ ಆದ್ರೇನು ಯಾವುದೋ ಒಂದು ಕಾರಣಕ್ಕೋಸ್ಕರ ಅವ್ರ ಹತ್ರ ಇರ್ತಾರೆ. ಅವರು ತುಂಬಾ ಜನ ಕೃಷ್ಣ ಭಕ್ತರೇ. ಕೃಷ್ಣನ್ ತುಂಬಾ ತುಂಬಾ ಭಕ್ತರು. ಅವ್ರು ಅಕ್ರೂರನ್ನ ಕಳಿಸ್ತಾರೆ. ಯಾಕಂದ್ರೆ ಬೇರೆ ಯಾರು ಹೋದ್ರೂ ಕೃಷ್ಣ ಬಲರಾಮ್ ಬರಲ್ಲ ಅಲ್ಲ. ಇವ್ರನ್ನ ಕರ್ಕೊಂಬರಕ್ಕೆ ನೀನ್ ಹೇಗಾದ್ರೂ ಹೋಗಿ ಕೃಷ್ಣ ಬಲರಾಮ್ ಕರ್ಕೊಂಬಂದ್ರೆ ಇಲ್ಲಿ ನಾನು ಅವ್ರ ಹತ್ರ ಯುದ್ಧ ಮಾಡಿ ಅಲ್ಲೊಂದು ಆನೆ ಇರುತ್ತೆ, ಆ ಆನೆಯನ್ನು ಬಿಟ್ಟು ಅವ್ರಿಬ್ಬರನ್ನು ಸಾಯಿಸ್ಬಿಡ್ತೀನಿ ಅಂತ ಒಂದು ಪ್ಲಾನ್ ಹಾಕಿರ್ತಾರೆ. ಅದ ಹೆಸರೇನೋ ಕಲ್ಪವತ ಏನೋ ಹೆಸರು ಬರ್ತದೆ, ತುಂಬಾ ಚೆನ್ನಾಗಿದೆ ಅದು. ಕೃಷ್ಣ ದೈವತಮ ಪರಮಪುರುಷ ಅಂತ ಪುಸ್ತಕ ಇದೆ. ಅದು ಭಾಗವತಂದು 10th ಕ್ಯಾಂಟಲ್ ಒಂದು ಪಾರ್ಟ್ ಪ್ರಭುಪಾದರು ಬರ್ದಿರೋದು, ಅದ್ರಲ್ಲಿ ಬರ್ದಿದೆ. ಆ ವಾಸ್ತವ ಪಿತ ಏನೋ ಒಂದು ಬರ್ತಾರೆ ಹೆಸರು. ಆ ಆನೆಯಲ್ಲಿ ಫಸ್ಟ್ ಟ್ರೈ ಮಾಡ್ತಾರೆ. ಕೃಷ್ಣ ಬಲರಾಮ್ ಕರ್ಕೊಂಬರ್ತಾರೆ ಇವರು, ಯಾರು ಅಕ್ರೂರ. ಅವ್ರು ಕರ್ಕೊಂಬರುವಾಗ ಈ ಗೋಪಿಯರು ಬಿಡಲ್ಲ ಅವ್ರನ್ನ. ನೀವು ಕರ್ಕೊಂಡು ಹೋಗ್ಬೇಡಿ ನಮ್ಮ ಕೃಷ್ಣ ಬಲರಾಮ್ನ, ನಾವು ಬಿಡಲ್ಲ ಅಂತ ಹೇಳಿ ಅವರು ತುಂಬಾ ಮಾಡ್ಕೊಂತಾರೆ, ಕೇಳ್ಕೊಂತಾರೆ. ಆವಾಗ ಅಕ್ರೂರ ಏನ್ ಮಾಡ್ತಾರೆ, ಇಲ್ಲ ಅವಾಗ ಕೃಷ್ಣ ಹೇಳ್ತಾರೆ, ಯಾಕಂದ್ರೆ ಕೃಷ್ಣನ್ಗೆ ಅಲ್ಲಿಗೆ ಕೆಲಸ ಇದೆ. ಅಲ್ಲಿ ಒಂದು ಮುಖ್ಯವಾದ ಒಂದು ಲೀಲೆ ಇದೆ. ಏನ್ ಲೀಲೆ ಅಂದ್ರೆ ಕಂಸನ್ನ ವಧ ಮಾಡಿ ತಂದೆ ತಾಯಿ ಬಂದು ಇದ್ರಲ್ಲಿದ್ದಾರೆ, ಬಿಡಿಸ್ಬೇಕು, ಜೈಲಲ್ಲಿದ್ದಾರೆ. ಅವ್ನು ಬಿಡುಗಡೆ ಮಾಡ್ಬೇಕು. ಇವ್ರ ತಂದೆ ತಾಯಿ ವಸುದೇವನ ದೇವಕಿನ ಅದಕ್ಕೆ ಏನ್ ಮಾಡ್ತಾರೆ, ಇವ್ರು ಬಿಡಲ್ಲ ಅಂತಾರೆ. ಕೃಷ್ಣ ಹೋಗ್ಲೇಬೇಕಲ್ಲಿ, ಯಾಕಂದ್ರೆ ಕೃಷ್ಣ ಒಂದೇ ಕಡೆ ಇರಲ್ಲ. ಎಲ್ಲೆಲ್ಲಿ ಲೀಲೆಗಳು ಅಂತ ಆಗುತ್ತಾ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಇವ್ರು ಬಿಡ್ತಾ ಇಲ್ಲ. ಇವರು ಅವಾಗ ಏನ್ ಮಾಡ್ತಾರೆ, ಇವರು ಕೃಷ್ಣ ಮಾತು ಕೊಡ್ತಾರೆ, ನೀವು ಏನು ಚಿಂತೆ ಬೀಳ್ಬೇಡಿ, ಖಂಡಿತವಾಗಿ ನಾನು ಬಂದೇ ಬರ್ತೀನಿ ವೃಂದಾವನಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತು, ನಾನು ವೃಂದಾವನಕ್ಕೆ ಬಂದು ವಾಪಸ್ ಬರ್ತೀನಿ. ಆ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಇಡೀ ಜೀವನನೇ ಅದನ್ನ ಧ್ಯಾನ ಮಾಡ್ಕೊಂಡು ಭಗವಂತನ ಮಾಡಿರೋ ಲೀಲೆಗಳಿರ್ತಾರಲ್ಲ, 26 ವರ್ಷ ಲೀಲೆಗಳು ಮಾಡಿರ್ತಾರಲ್ಲ, ಅದನ್ನೆಲ್ಲ ಧ್ಯಾನ ಮಾಡ್ಕೊಂಡು ಡೈಲಿ ಕೃಷ್ಣ ಬರ್ತಾರೆ ಅನ್ಕೊಂಡೇ ಇರ್ತಾರೆ. ಅದು ವಿರಹ ಭಕ್ತಿ. ಕೃಷ್ಣ ಸ್ಥಾನದಲ್ಲಿ ಇಲ್ಲ, ಬಟ್ ಕೃಷ್ಣ ಇದಾರೆ ಅಂತ ಭಕ್ತಿ ಸೇವೆ ಮಾಡೋದು ಅಂದ್ರೆ ಸೆಪರೇಷನ್. ಈಗ ತಂದೆ ತಾಯಿ ಬಂದು ಮಗನ್ನ ಎಲ್ಲೋ ಕಳಿಸ್ತಾರೆ, ವಿದ್ಯಾಭ್ಯಾಸಕ್ಕೋ ಇಲ್ಲ ಕೆಲ್ಸಕ್ಕೋ ಎಲ್ಲ ಬೇರೆ ದೇಶಕ್ಕೋ ಎಲ್ಲ ಕಳಿಸ್ತಾರೆ. ಅದಕ್ಕೆ ಮಗ ಏನ್ ಮಾಡ್ತಾನೆ, ಯಾರನ್ನಾದ್ರೂ ಬೇರೆ ಹೊರಗಡೆ ಮಾರ್ಕೆಟ್ಗೆ ಹೋಗುವಾಗ ಇಲ್ಲ ಮಾಲ್ಗೆ ಹೋಗುವಾಗ ಇದಕ್ಕೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ನೋಡ್ತಾರೆ, ತಂದೆ ತಾಯಿನೆಲ್ಲ ನೋಡ್ತಾರೆ. ಅವ್ನಿಗೆ ಜ್ಞಾಪಕ ಬರುತ್ತೆ, ನಮ್ಮ ತಂದೆ ತಾಯಿ ಇದು ಊರಲ್ಲಿ ಅವ್ನಿಗೆಲ್ಲ ಜ್ಞಾಪಕ ಬರುತ್ತೆ. ತಾಯಿ ಏನೇನು ಕೊಡಿಸಿದ್ರು, ಏನೇನು ಮಾತಾಡಿದ್ರು, ಹೆಂಗ್ ಅವ್ನಿಗೆ ಅಡುಗೆ ಮಾಡ್ಕೊಟ್ರು, ಇದೆಲ್ಲ ಜ್ಞಾಪಕ ಮಾಡ್ತಾ ಇರ್ತಾರೆ. ಅಲ್ಲಿದ್ದಾನೆ, ಬಟ್ ತಾಯಿ ಪಕ್ಕದಲ್ಲಿ ಇಲ್ಲ. ಇದ್ರೇನು ತಾಯಿ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತಾನೆ. ಇಲ್ಲಿ ಮನೆಯಲ್ಲಿ ತಾಯಿ ಏನ್ ಮಾಡ್ತಾರೆ, ಅವ್ನ ಶರ್ಟು ಅವ್ನ ಪ್ಯಾಂಟ್ ಎಲ್ಲ ಇದ್ರಲ್ಲಿ ಹ್ಯಾಂಗರ್ ಅಲ್ಲಿ ಇರುತ್ತಲ್ಲ, ಅದೆಲ್ಲ ನೋಡ್ಕೊಂಡು ಅವ್ನ ಪಕ್ಕದಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ದೀಪಾವಳಿ ಅವನ ಜೊತೆನೆಲ್ಲಿಲ್ಲ, ಅವನಿದ್ರೆ ಹಬ್ಬ ಮಾಡ್ಕೊಬೋದಾಯ್ತು, ಪಟಾಕಿಗಳೆಲ್ಲ ಹೊಡಿತಾ ಇದ್ದ ಸಂತೋಷವಾಗಿ, ಅವನಿಗೆ ಕಜಾ ಎಲ್ಲ ಮಾಡ್ಕೊಳ್ಬೋದಾಯ್ತು. ತಾಯಿ ಅವನಿಲ್ಲ, ಆದ್ರೆ ಅವ್ನು ಇರೋ ತರ ಅವನ ಕೈಯಾಲು, ಅವನ ಬಗ್ಗೆ ಕೈಯಾಲು, ಅವನ ಹೃದಯ, ಅವನ ಮನಸ್ಸು, ಅವನ ಚೈತನ್ಯ ಎಲ್ಲ ಅವನ ಬಗ್ಗೆನೇ ನೆನಪು, ಬೇರೆ ಯಾರ ಬಗ್ಗೆನೂ ನೆನಪಿಲ್ಲ. ಅಲ್ಲಿ ಮಗನಿಗೆ ತಾಯಿ ಬಗ್ಗೆ, ಇಲ್ಲಿ ತಾಯಿಗೆ ಮಗನ ಬಗ್ಗೆ. ಅದು ವಿರಹ ಭಕ್ತಿ. ನಾವಲ್ಲಿ ಇರೋಲ್ಲ, ಸ್ಥಾನದಲ್ಲಿ ಇರಲ್ಲ. ಇದ್ರೇನು ಇಲ್ಲೇ ಇದ್ರೂ ನಾವೇನ್ ಮಾಡ್ತೀವಿ, ಅವ್ರ ಬಗ್ಗೆನೇ ನೆನೆಸ್ಕೊಂಡು ಇವರು ಗೋಪಿಯರು ಏನ್ ಮಾಡ್ತಾ ಇರ್ತಾರೆ, ಒಂದೊಂದು ಸ್ಥಳಕ್ಕೂ ಹೋಗ್ತಾ ಇರ್ತಾರೆ. ಅವರು ಕೃಷ್ಣ ರಾಧಾರಾಣಿ ಗೋಪಿಯರೆಲ್ಲ ಎಲ್ಲೆಲ್ಲಿ ಲೀಲೆ ಮಾಡಿದಾರೋ ಆ ಸ್ಥಳಕ್ಕೆ ಹೋಗೋದು. ಆ ಸ್ಥಳದಲ್ಲಿ ಏನೇನು ಲೀಲೆ ಮಾಡ್ತಾರಲ್ಲ ಜ್ಞಾಪಕ ಮಾಡ್ಕೊಂಡು, ಆ ಜ್ಞಾಪಕ ಮಾಡ್ಕೊಂಡು ನೆಕ್ಸ್ಟ್ ಡೇ ಇನ್ನೊಂದು ಲೀಲೆಗೆ ಹೋಗಿ ಇನ್ನೊಂದು ಸ್ಥಳಕ್ಕೆ ಹೋಗೋದು. ಒಂದ್ಸಲ ಗೋವರ್ಧನ್ಗೆ ಹೋದ್ರೆ, ಒಂದ್ಸಲ ನಿಧಿವನ್ಗೆ ಹೋಗೋದು, ಇನ್ನೊಂದ್ಸಲ
ಕಾಳಿಯ ವಧ ಮಾಡಿದ್ರು, ಆ ಜಾಗಕ್ಕೆ ಹೋಗೋದು, ಇನ್ನೊಂದ್ಸಲ ಯಮುನಾ ನದಿಗೆ ಹೋಗೋದು, ಎಲ್ಲೆಲ್ಲೆಲ್ಲ ಲೀಲೆಗಳು ಮಾಡಿದಾರಲ್ಲ ಕೃಷ್ಣ, ಅಲ್ಲೆಲ್ಲ ಹೋಗೋದು ಕೃಷ್ಣನ ನೆನೆಸ್ಕೊಂಡಿರೋದು. ಕೃಷ್ಣ ಇಲ್ಲ ಅಲ್ಲಿ, ಬಟ್ ಅವ್ರ ಬಗ್ಗೆನೇ ನೆನೆಸ್ಕೊಂಡಿರೋದು. ಅದು ವಿರಹ ಭಕ್ತಿ. ಸೊ ವಿರಹ ಭಕ್ತಿ ಅಂದರೆ ಸೆಪರೇಟ್ ಆಗಿರೋದು ಭಕ್ತಿ. ಅವ್ರು ಕೃಷ್ಣ ಇಲ್ಲ, ಅದನ್ನ ಅವ್ರ ಬಗ್ಗೆನೇ ನೆನೆಸ್ಕೊಂಡಿರೋದು, ಇದು ವಿರಹ ಭಕ್ತಿ. ಸೊ ಅಕ್ರೂರನ್ನು ಕಳಿಸ್ತಾರೆ. ಅಕ್ರೂರನ್ನು ಕಳಿಸುವಾಗ ಕೃಷ್ಣ ಬಲರಾಮ ಕರ್ಕೊಂಬರ್ತಾರೆ. ಅಲ್ಲಿ ಕೃಷ್ಣ ಬಲರಾಮನ ಅವರು ದಿವ್ಯವಾದ ಒಂದು ದರ್ಶನ ನೋಡ್ತಾರೆ. ಅಕ್ರೂರ ಅವ್ರು ಸ್ನಾನ ಮಾಡುವಾಗ ಅಕ್ರೂರ ಏನು ಮಾಡ್ತಾರೆ, ಆ ನದಿನಲ್ಲಿ ಅವ್ರಿಗೆ ದರ್ಶನ ತೋರಿಸ್ತಾರೆ. ಕೇಳ್ಕೊಂತಾರೆ ಇವರು, ನಿಮ್ಮ ದರ್ಶನ ಮಾಡಬೇಕು ಅಂತ. ಆ ನದಿನಲ್ಲಿ ಆ ದಿವ್ಯಮಂಗಲವಾದ ಸ್ವರೂಪನ ಅವ್ರು ನೋಡ್ತಾರೆ ಅಕ್ರೂರ. ಯಾಕಂದ್ರೆ ಅಷ್ಟೊಂದು ಶುದ್ಧವಾದ ಭಕ್ತರು ಅಕ್ರೂರ. ಸೊ ಈ ಥರ ಭಗವಂತ ಬಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಕ್ತರಿಗೆ ಮಾತ್ರನೇ ನಾನು ಇದು ಭಕ್ತರು ಮಾತ್ರನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ವೇದಗಳನ್ನ. ನೀವು ಅಲ್ಲ, ಕೃಷ್ಣನ ಅರ್ಥ ಮಾಡ್ಕೋಬೇಕಂದ್ರೆ ಭಕ್ತಿ ಮಾಡಬೇಕು. ಭಕ್ತಿ ಅನ್ನೋದು ನಾವು ಮಾಡದೇ ಇದ್ರೆ ನೀವು ಏನು ವೇದಗಳು ಓದ್ರೂ ವೇಸ್ಟ್ ಅಂತಿಲ್ಲ. ಅಲ್ಲೇನು ಹೇಳಿದ್ರು 15 ಶ್ಲೋಕದಲ್ಲಿ, ವೇದಗಳು ಓದೋದೆಲ್ಲ ನನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ಹೇಳಿದ್ರು. ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲೊಂದು ಇದಿದೆ, ಒಂದು ಕಂಪ್ಯಾರಿಸನ್ ಇದೆ. ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಅಲ್ಲೊಂಥರ ಹೇಳಿದ್ದಾರೆ, ಇಲ್ಲಿ ಬೇರೆ ಥರ ಹೇಳಿದ್ದಾರೆ. ಅಲ್ಲಿ ವೇದಗಳೆಲ್ಲ ಓದೋದು ನನ್ನ ಅರ್ಥ ಮಾಡ್ಕೊಳಕ್ಕೆ, ಯಾಕಂದ್ರೆ ನಾನೇ ವೇದಗಳು ಬರ್ದಿರೋದು. ಇಲ್ಲಿ ನೀನ್ ಏನ್ ವೇದ ಓದ್ರೇನು, ಏನ್ ಅರ್ಥ ಮಾಡ್ಕೊಂಡ್ರೇನು, ನನ್ನ ಭಕ್ತಿ ಮಾಡದೇ ಇದ್ರೆ ನೀನ್ ವೇದಗಳೆಲ್ಲ ಓದಿ ವೇಸ್ಟು. ಎಷ್ಟು ವೇದಗಳು ಓದ್ರೇನು ವೇಸ್ಟ್, ದುರ್ಲಭ. ಅದೇ ಅದುರ್ಲಭ ಆತ್ಮಭಕ್ತ. ಭಕ್ತರಿಗೆ ಏನ್ ಬೇಕು, ಭಕ್ತಿ ಸೇವೆ ಬೇಕು. ಭಕ್ತಿ ಸೇವೆ ಮಾಡಿದ್ರೇನೆ ನೀನ್ ನನ್ನ ಅರ್ಥ ಮಾಡ್ಕೊಳಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ಅಂತ ಗೋವಿಂದನ ನಾನು ಪೂಜೆ ಮಾಡ್ತೀನಿ. ಆದಿ ಗೋವಿಂದ ಮಾದಿಪುರುಷಂ. ಇಲ್ಲಿ ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠ ನಾನಾವತಾರ ಮಕರೋದು. ಇಲ್ಲೇನು ಹೇಳ್ತಾರೆ ಅಂದ್ರೆ, ರಾಮಾದಿ ಮೂರ್ತಿಷು ಕಲಾ ನಿಯಮೇನ ಅಂದ್ರೆ ಭಗವಂತ ರಾಮಚಂದ್ರ ಮೂರ್ತಿ ಅವತಾರ ತಗೊಂಡಿದ್ದಾರೆ, ನರಸಿಂಹನ ಅವತಾರ ತಗೊಂಡಿದ್ದಾರೆ, ಬುದ್ಧನ ಅವತಾರ ತಗೊಂಡಿದ್ದಾರೆ, ಎಷ್ಟೋ ಬೇಕಾದಷ್ಟು ಅವತಾರಗಳು, ನಾನಾ ಅವತಾರ ತಗೊಂಡಿದ್ದಾರೆ ಭಗವಂತ. ಸೊ ಕೃಷ್ಣಸ್ತು ಸ್ವಯಂ ಸಂಭವತ್ ಪರಮಂ ಪುಮಂ. ಐ ವರ್ಷಿಪ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಗೋವಿಂದ, ಹೂ ಇಸ್ ಆಲ್ವೇಸ್ ಸಿಚುಯೇಟೆಡ್ ಇನ್ ವೇರಿಯಸ್ ಇನ್ಕಾರ್ನೇಷನ್ಸ್ ಸಚ್ ಆಸ್ ರಾಮ, ನರಸಿಂಹ ಅಂಡ್ ಮೆನಿ ಸಬ್ ಇನ್ಕಾರ್ನೇಷನ್ಸ್ ಆಸ್ ವೆಲ್. ಬಟ್ ಹೂ ಇಸ್ ದಿ ಒರಿಜಿನಲ್ ಪರ್ಸನಾಲಿಟಿ ಆಫ್ ಗಾಡ್ known as Krishna and who incarnates personally also. ಸೊ ನೀನು ಎಷ್ಟೋ ಅವತಾರಗಳು ತಗೊಂಡಿರ್ಬೋದು, ಕೃಷ್ಣ ಎಷ್ಟೋ ಅವತಾರಗಳು ತಗೊಂಡಿದ್ದಾರೆ. ಅದೇ ಒರಿಜಿನಲ್ ಯಾರು, ನಿಜವಾದ ಅವತಾರ ಯಾವುದು, ಕೃಷ್ಣನೇ. ಕೃಷ್ಣನ ಅವತಾರದಿಂದಾನೇ ಇವರೆಲ್ಲ ಬರೋದು. ಮನೆ ನಾವು ಓದ್ರಲ್ಲ ಭಾಗವತ ಮನೆ, ಹೆಂಗೆ ಕೃಷ್ಣ ಬಂದರು, ಬಲರಾಮ್ ಬಂದರು, ಮತ್ತೆ ಇವರು ಸಂಘರ್ಷಣ ಹೆಂಗೆ ಬಂದರು, ಸಂಘರ್ಷದಿಂದ ನಾರಾಯಣ ಹೆಂಗೆ ಬಂದರು, ನಾರಾಯಣದಿಂದ ಮತ್ತೆ ಎರಡನೇ ಸಂಘರ್ಷಣ, ಮತ್ತೆ ಮಹಾವಿಷ್ಣು, ಅದೇ ಇವರು ಕಾರಣದಾಯಕ 3 ವಿಷ್ಣುಗಳು, ಪುರುಷ ಅವತಾರಗಳು, ಇದೆಲ್ಲ ಎಷ್ಟೋ ಇರ್ಬೋದು, ನಾನಾ ಅವತಾರಗಳು ಇರ್ಬೋದು. ಅದೇ ಕೃಷ್ಣ ನೀನು ಒರಿಜಿನಲ್ಲು, ನೀನೇ ಏನೋ ಸ್ವಯಂ ಸಂಭವತ್ ಪರಮಂ, ಸ್ವಯಂ ಸಂಭವತ್ ಪರಮಂ ಪುಮನ್ಯೋ ಅಂತ ಹೇಳ್ತಾರೆ. ನೀನೇ ಒರಿಜಿನಲ್ ಅಂತ ಹೇಳ್ತಾ ಇದ್ದಾರೆ, ಯಾರು ಬ್ರಹ್ಮ ಹೇಳ್ತಾ ಇದ್ದಾರೆ. ಅಂಡ್ ಹೂ ಇನ್ಕಾರ್ನೇಟ್ಸ್ ಪರ್ಸನಲಿ ಆಲ್ಸೋ. ಆಮೇಲೆ ಅವರು ಸ್ವತಃವಾಗಿ ಅವರೇ ಬರ್ತಾರೆ, ಪರ್ಸನಲ್ ಆಗಿ ಬರ್ತಾರೆ. ಕೃಷ್ಣ ಪರ್ಸನಲ್ ಆಗಿ ಬಂದು ಅವತಾರನೂ ತಗೊಂತಾರೆ. ಸೊ ಇನ್ ದ ವೇದಾಸ್ ಆಲ್ಸೋ ಇಟ್ ಇಸ್ ಸೆಡ್ ದಟ್ ಲಾರ್ಡ್ ಆಲ್ದೋ ಒನ್ ವಿತೌಟ್ ಅ ಸೆಕೆಂಡ್ ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್ ಇನ್ ಇನ್ಯೂಮರಬಲ್ ಫಾರ್ಮ್ಸ್ ಈಸ್ ಲೈಕ್ ಎ ವೈಡೂರ್ಯ. ಇಲ್ಲಿ ಅವ್ರನ್ನ ಇದು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ, ಹೋಲಿಸ್ತಾ ಇದ್ದಾರೆ. ಕೃಷ್ಣ ಬಂದು ವೈಡೂರ್ಯ ಕಲ್ಲು. ಈ ವೈಡೂರ್ಯ ಕಲ್ಲಲ್ಲಿ ಕಲರ್ಸ್ ಚೇಂಜ್ ಆಗ್ತಾನೆ ಇರುತ್ತೆ, ಎಷ್ಟೋ ಕಲರ್ಗಳು ಚೇಂಜ್ ಆಗ್ತಾ ಇರುತ್ತಂತೆ. ಎಷ್ಟು ಕಲರ್ಗಳು ಚೇಂಜ್ ಆದ್ರೇನು ಅದ್ರ ಒರಿಜಿನಲ್ ಕಲರ್ ಹಂಗೆ ಇರುತ್ತಂತೆ, ಅದು ಚೇಂಜ್ ಆಗಲ್ಲಂತೆ. ಅದು ಎಷ್ಟೋ ಕಲರ್, 8-10 ಕಲರ್ ಚೇಂಜ್ ಆಗ್ತಾ ಇದ್ರೇನು ಅದ್ರ ಒರಿಜಿನಲ್ ಕಲರ್ ಹಂಗೆ ಇರುತ್ತಂತೆ. ಆ ಥರ ಕೃಷ್ಣ ಎಷ್ಟೋ ನಾನಾ ಅವತಾರಗಳು ತಗೋಬಹುದು, ಆದರೆ ಅವ್ರ ಒರಿಜಿನಲ್ ಫಾರ್ಮ್ ಹಂಗೆ ಇರುತ್ತೆ, ಅದು ಚೇಂಜೇ ಆಗಲ್ಲ. ಆ ಕೃಷ್ಣನ ಫಾರ್ಮು ಈ ಫಾರ್ಮ್ ಮಾತ್ರ ಚೇಂಜೇ ಆಗಲ್ಲ. ಸೊ ಇದಕ್ಕೆ ಶ್ಯಾಮಸುಂದರ ರೂಪ ಅಂತ ಹೇಳ್ತಾರೆ. ತ್ರಿಭಂಗಿ ಶ್ಯಾಮಸುಂದರ ರೂಪ. ತ್ರಿಭಂಗಿ ಅಂದರೆ 3 ಬೆಂಡು, ತಲೆ ಒಂಥರ ಬೆಂಡಾಗಿರುತ್ತೆ ಹಿಂಗೆ, ಆಮೇಲೆ ಭುಜ ಬೆಂಡಾಗಿರುತ್ತೆ, ಕಾಲಿಂಗ್ ಬೆಂಡಾಗಿರುತ್ತೆ, ಅದಕ್ಕೆ ತ್ರಿಭಂಗಿ ಅಂತ ಹೆಸರು ಅವ್ರಿಗೆ. ಎಲ್ಲ ಕಡೆ ಇದೆ, ತುಂಬಾ ಕಡೆ ಇದೆ ಶ್ಯಾಮಸುಂದರ ರೂಪ. ಸರಿ, ಡಿವೋಟೀಸ್ ಲೈಕ್ ಅರ್ಜುನ, ಅದು ವೈಡೂರ್ಯಕ್ಕೆ ಅವ್ರನ್ನ ಇದು ಮಾಡ್ತಾರೆ, ಹೋಲಿಸ್ತಾ ಇದ್ದಾರೆ. ಸೊ ಡಿವೋಟೀಸ್ ಲೈಕ್ ಅರ್ಜುನ ಅಂಡ್ ಆರ್ ಕಾನ್ಸ್ಟೆಂಟ್ ಕಂಪೇರಿಯನ್ಸ್ ಆಫ್ ದ ಲಾರ್ಡ್ ಆರ್ ವೆನ್ ಎವರ್ ದ ಲಾರ್ಡ್ ಇನ್ಕಾರ್ನೇಟ್ಸ್ ದಿ ಅಸೋಸಿಯೇಟ್ ಡಿವೋಟೀಸ್ ಆಲ್ಸೋ ಇನ್ಕಾರ್ನೇಟ್ ಇನ್ ಟು ಸರ್ವ್ ದ ಲಾರ್ಡ್ ಇನ್ ಡಿಫರೆಂಟ್ ಕೆಪಾಸಿಟೀಸ್. ಸೊ ಯಾವಾಗ ಭಗವಂತ ಅವತಾರ ತಗೊಂತಾರೋ ಆವಾಗ ಇವರು ಕಾನ್ಸ್ಟೆಂಟ್ ಕಂಪ್ಯಾನಿಯನ್ಸ್, ಅಂದರೆ ಇವರು ಏನೋ ಇಟರ್ನಲ್ ಅಂದರೆ ಶಾಶ್ವತವಾದ ಜೊತೆಗಾರರು ಇವರು. ಅರ್ಜುನ, ರಾಧಾರಾಣಿ, ಗೋಪಿಯರು, ಇವರೆಲ್ಲ ಶಾಶ್ವತವಾಗಿ ಕೃಷ್ಣ ಎಲ್ಲೆಲ್ಲೆಲ್ಲ ಅವತಾರ ತಗೊಂತಾರೋ ಅಲ್ಲೆಲ್ಲ ಇವರು ಕೃಷ್ಣನ ಜೊತೆ ಇರ್ತಾರೆ. ಅವರು ಅವತಾರ ಮಾಡೋದಕ್ಕೆ ಅವರು ಸಹಾಯ ಮಾಡ್ತಾ ಇರ್ತಾರೆ ಕೃಷ್ಣನಿಗೆ. ಲಾರ್ಡ್ ಇನ್ಕಾರ್ನೇಟ್ ಆಲ್ಸೋ ಇನ್ಕಾರ್ನೇಟ್ ಟು ಸರ್ವ್ ದ ಲಾರ್ಡ್ ಇನ್ ದಿ, ಯಾಕಂದ್ರೆ ಭಗವಂತನ ಬೇರೆ ಬೇರೆ ಕೆಪಾಸಿಟಿಲಿ ಸೇವೆ ಮಾಡೋದಕ್ಕೆ ಅವರು ಅವತಾರ ತಗೊಂತಾರೆ. ಈಗ ರಾಮಾಯಣದಲ್ಲಿ ರಾಮನ್ ಬರೋದ್ರ ಮುಂದೆನೆ ದೇವತೆಗಳೆಲ್ಲ ಅವತಾರ ತಗೊಂಡ್ಬಿಟ್ರು. ಯಾಕಂದ್ರೆ ಅಲ್ಲಿ ಅವತಾರ ರೆಡಿ ಮಾಡ್ಕೋಬೇಕಲ್ಲ. ದೇವತೆಗಳೆಲ್ಲ ಯಾವ ಅವತಾರದಲ್ಲಿ ಬಂದರು? ವಾನರ ಸೈನ್ಯದಾಗ ಬಂದರು. ಆ ವಾನರ ಸೈನ್ಯ ಯಾರಂದ್ರೆ 33 ಕೋಟಿ ದೇವತೆಗಳೇ, ಎಲ್ಲ ಅವರೇ ಬಂದಿರೋದು. ಸೊ ಭಗವಂತನ ಬರೋಕ್ ಮುಂದೆ ಅವ್ರು ರೆಡಿ ಆಗ್ಬಿಡ್ತಾರೆ. ಆಮೇಲೆ ಕೃಷ್ಣ ದ್ವಾಪರ ಯುಗದಲ್ಲಿ ಕೃಷ್ಣ ಬರೋಕ್ ಮುಂದೆ ಕೃಷ್ಣ ಹೋಗಿ ಹೇಳ್ತಾರೆ, ನೀವೆಲ್ಲ ಹೋಗಿ ಯದುವಂಶದಲ್ಲಿ ನೀವು ಜನ್ಮ ತಗೊಳ್ರಿ. ಆಮೇಲೆ ಇದೇನದು
ಗೊಲ್ರು ವಂಶದಲ್ಲಿ ನೀವು ಇದು ಜನ್ಮ 4 ವಂಶ ವೃಷ್ಣಿ ಡೈನಾಸ್ಟಿ, ಈ ವಂಶದಲ್ಲೆಲ್ಲ ನೀವು ಹೋಗಿ ಜನ್ಮ ತಗೊಂಡ್ಬಿಟ್ರಿ ಅಂತ ಮೊದಲೇ ಹೇಳ್ಬಿಡ್ತಾರೆ. ಇವರೆಲ್ಲ ಮೊದಲೇ ಹೋಗಿ ಅವತಾರ ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು ಅವ್ರು ಏನೇನು ಬೇಕೋ ಲೀಲೆ ಮಾಡೋದಕ್ಕೆ ಅದಕ್ಕೆಲ್ಲ ಸೇವೆ ಮಾಡ್ತಾ ಇರ್ತಾರೆ. ಸೊ ಅದೇ ಇಲ್ಲ ಹೇಳ್ತಾರೆ ಅಂತಂದ್ರೆ ಅರ್ಜುನ ಯಾವಾಗಲೂ ಜೊತೆನಲ್ಲೇ ಇರ್ತಾರೆ, ಭಗವಂತನ ಜೊತೆನಲ್ಲೇ ಎಲ್ಲೋದ್ರಲ್ಲಿ ಅವತಾರ ತಗೊತಾ ಇದ್ದಾರೆ ಭಗವಂತನ ಸೇವೆ ಮಾಡೋದಕ್ಕೆ. ಸೊ ಕೃಷ್ಣ ಸ್ಪೋಕ್ ದ ಭಗವದ್ಗೀತಾ ದ ಸನ್ ಗಾಡ್ ವಿವಸ್ವಾನ್ ಅರ್ಜುನ ಇನ್ ಡಿಫರೆಂಟ್ ಕೆಪಾಸಿಟಿ ವಾಸ್ ಆಲ್ಸೋ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಅರ್ಜುನನಿಗೆ ವಿವಸ್ವಾನಿಗೆ ಉಪದೇಶ ಮಾಡೋ ನೀನಿದ್ದೆ ಅವಾಗ, ನಿನಗೆ ಗೊತ್ತಿಲ್ಲ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. was also present. But the difference between the Lord and Arjuna is that Lord remembered the incident whereas Arjuna could not remember. ಸೊ ಯಾಕಂದರೆ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಿನಗೆ ಯಾಕೆ ಗೊತ್ತಿಲ್ಲ ಅಂದರೆ ನಿನಗೆ ಇದು ಜ್ಞಾಪಕ ಇಲ್ಲ, ನನಗೆ ಜ್ಞಾಪಕ ಇದೆ. ಕೃಷ್ಣ ಜ್ಞಾಪಕ ಮಾಡ್ಕೋಬೋದು, ನಿನಗೆ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ನಿನಗೆ ಇದಿಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪಾರ್ಟ್ ಅಂಡ್ ಅದು ಇದೇ ಡಿಫ್ರೆನ್ಸು. ಜೀವಾತ್ಮನಿಗೆ ವಿಭಿನ್ನಾಂಶಗಳಿಗೆ ಸಾಂಗ್ಸಿಗೆ ಇದೇ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಡಿಫ್ರೆನ್ಸ್. ಆಲ್ದೋ ಅರ್ಜುನ ಇಸ್ ಅಡ್ರೆಸ್ಡ್ ಹಿಯರ್ ಇನ್ ಆಸ್ ಎ ಮೈಟಿ ಹೀರೋ. ಇಲ್ಲಿ ಅರ್ಜುನ ಏನಂತ ಹೇಳಿದ್ದಾರೆ, ದೊಡ್ಡ ಪರಾಕ್ರಮಶಾಲಿ ಅಂತ ಹೇಳಿದ್ದಾರೆ. ಅವನು ಮಹಾಪರಾಕ್ರಮಶಾಲಿ ಆದ್ರೇನು ಅವನ ಕೈಯಲ್ಲಿ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಅಂದ್ರೆ ಅರ್ಥ ಮಾಡೋಕ್ಕಾಗಲಿಲ್ಲ ಅಂದ್ರೆ ಭಗವಂತನ ಇದ್ದಾನೆ, ನಾನು ಅಲ್ಲಿ ಭಗವಂತನ ಜೊತೆ ಇದ್ದೆ ಅಂತ ಜ್ಞಾಪಕ ಇಲ್ಲ ಅವನಿಗೆ. ಅವ್ನು ದೊಡ್ಡ ಪರಾಕ್ರಮಶಾಲಿಯಾಗಿ ಇರ್ಬೋದು, ಆದ್ರೇನು ಆ ಜ್ಞಾನ ಇಲ್ಲ. ಅವನ ಜೊತೆ ನಾನು ಭಗವಂತನ ಜೊತೆ ಇದ್ದೇನೆ ಆ ಜ್ಞಾನ ಇಲ್ಲ. ಸೊ he is able to recall what had happened in his various past births. Arjuna is addressed here as a mighty hero who could subdue the enemies. He is unable to recall what had happened. ಸೊ ಅವ್ರ ಕೈಯಲ್ಲಿ ಜ್ಞಾಪಕ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅರ್ಜುನ ಕೈಯಲ್ಲಿ. ಎಷ್ಟೋ ಶತ್ರುಗಳನ್ನ ಇವರು ಸಂಹಾರ ಮಾಡ್ಬಿಟ್ಟವ್ರೆ ಅರ್ಜುನ, ಆದ್ರೇನು ಆ ಹಿಂದಿನ ಜನ್ಮದಲ್ಲಿ ಏನೇನಾಯಿತು ಅಂತ ಅವ್ರ ಕೈಯಲ್ಲಿ ಮತ್ತೆ ಜ್ಞಾಪಕ ಮಾಡ್ಕೊಳಕ್ಕೆ ಆಗಲಿಲ್ಲ ಅರ್ಜುನ ಕೈಲಿ. Therefore a living entity, however great he may be in the material estimation, can never equal the supreme lord. ಅದೇ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ತುಂಬ ವಿದ್ಯಾವಂತರಾಗಿ ತುಂಬ ತಿಳುವಳಿಕೆ ಆಗಿರ್ತಾರಲ್ಲ, ಈ ಭೌತಿಕ ಜಗತ್ತಲ್ಲಿ ತುಂಬ ಹೈಯೆಸ್ಟು ಪೊಸಿಷನಲ್ಲಿ ಇರ್ತಾರೆ, ದೊಡ್ಡ ಶ್ರೀಮಂತರಾಗಿರ್ತಾರೆ, ದೊಡ್ಡ ಜ್ಞಾನಿಗಳಾಗಿರ್ತಾರೆ, ದೊಡ್ಡ ವಿದ್ವಾಂಸರಾಗಿರ್ತಾರೆ. ಎಷ್ಟೇ ಅವರು ಉತ್ತಮವಾದ ಒಂದು ಸ್ಥಾನದಲ್ಲಿದ್ದರೆ ಕೂಡ ಭಗವಂತನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಸಮಾನ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Anyone who is a constant companion of the Lord is certainly a liberated person, but he cannot be equal to the Lord. ಸೊ ಈಗ ಇಲ್ಲಿ ಹೇಳ್ತಾರೆ, ಯಾರು ಮುಕ್ತಿ ಹೊಂದಿರೋ ಭಕ್ತ ಇರ್ತಾರಲ್ಲ ಅವರೂ ಸಮಾನ ಅಲ್ಲ ಭಗವಂತನಿಗೆ. ಸೊ ಭಗವಂತ ಯಾವಾಗಲೂ ದೈವೋತ್ತಮ ಪರಮಪುರುಷನೇ, ಜೀವಿ ಯಾವತ್ತೂ ಅಂಗಾಂಶ, ಭಗವಂತನ ಅಂಗಾಂಶ. ಸೊ ಅದಕ್ಕೆ ಬ್ರಹ್ಮ ಸಮಯದಲ್ಲಿ ಹೇಳಿದ್ದಾರೆ ಅಚ್ಯುತ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ. ಭಗವಂತನಿಗೆ ಒಂದು ಹೆಸರು ಅಂದರೆ ಅಚ್ಯುತ, ಇನ್ಫಾಲಬಲ್, ಅಂದರೆ ಯಾವತ್ತೂ ಅವ್ರ ಕೆಳಗಡೆ ಬೀಳಲ್ಲ, ಯಾವತ್ತೂ ಅವ್ರ ಕೆಳಗಡೆ ಯಾರಿಗೂ ಸರಿ ಸಮಾನ, ಎಲ್ರಿಗೂ ಅವರು ಉತ್ತಮವಾದವರೇ, ಅತೀತವಾದವರೇ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನೆವರ್ ಫರ್ಗೆಟ್ಸ್ ಹಿಮ್ಸೆಲ್ಫ್. ಅಂದರೆ ಇನ್ನೊಂದೇನು ಅರ್ಥ ಅಂದರೆ ಯಾವಾಗಲೂ ಅವ್ರು ಮರೆಯೋದಿಲ್ಲ. ಭಗವಂತನಿಗೆ ಇನ್ನೊಂದು ಹೆಸರು ಇದೆ, ತ್ರಿಕಾಲಜ್ಞ ಅಂತ ಹೆಸರು ಇದೆ. ಹಿಂದೆ ಆಗಿರೋದು ಗೊತ್ತು, ಇವಾಗ ಆಗ್ತಾ ಇರೋದು ಗೊತ್ತು, ಮುಂದೆ ಆಗೋದು ಗೊತ್ತು. ಅದಕ್ಕೆ ಅವ್ರಿಗೆಲ್ಲ ಗೊತ್ತು, ಅವ್ರು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಕೃಷ್ಣನ ದ್ವಾಪರ ಯುಗದಲ್ಲಿ ಯಶೋದ ಮಾತಾ ಕೇಳ್ತಾರಲ್ಲ, ನೀನು ಬೆನ್ನೆ ತಿನ್ನೋದು ಬಿಟ್ಬಿಟ್ಟು ಕೋತಿಗಳಿಗೆಲ್ಲ ಕೊಡ್ತೀಯಲ್ಲ ಬೆನ್ನೆ, ನೀನು ಮಾಡೋದು ಉತ್ತಮವಾದ ಕೆಲಸನ ಅಂತ ಹೇಳಿದ್ರೆ ಆವಾಗ ಕೃಷ್ಣ ಹೇಳ್ತಾರೆ ಯಶೋದ ಮಾತೆಗೆ, ಮಯ್ಯ ಇವರೆಲ್ಲ ಸರ್ವಸಾಧಾರಣವಾದ ಕೋತಿಗಳೆಲ್ಲ, ಪ್ರಾಣಿಗಳೆಲ್ಲ ಇವರು. ನನ್ನ ಹಿಂದಿನ ಜನ್ಮ ಯುಗದಲ್ಲಿ, ತ್ರೇತಾಯುಗದಲ್ಲಿ ನಾನು ರಾವಣನ ಸಂಹರಣೆ ಮಾಡಬೇಕಾದ್ರೆ ಇವರೆಲ್ಲ ಲಂಕೆಗೆ ಬಂದು ನನಗೆ ವಾರತಿ ಕಟ್ಟಿದವರು. ಇವರು ಕಾಲೆಲ್ಲ ರಕ್ತ ಬಂತು, ಇದು ಕಳ್ಳು ಚುಚ್ಕೊಂಡು ಮುಳ್ಳು ಚುಚ್ಕೊಂಡು ತಿಂಡಿ ಊಟ ನಿದ್ರಾಹಾರ ಎಲ್ಲ ಬಿಟ್ಟು ನನಗೋಸ್ಕರ ಸೇವೆ ಮಾಡಿರೋ ನನ್ನ ಭಕ್ತರು ಇವರೆಲ್ಲ. ಎಷ್ಟೋ ಸೇವೆ, ಯುಗ ರಾಮ, ಇದು ತ್ರೇತಾಯುಗ ಎಲ್ಲ ಅವರು ನನಗೆ ಸೇವೆ ಮಾಡಿದ್ದಾರೆ. ಇದು ರಾವಣನ ಸಂಹರಣೆ ಮಾಡೋದಕ್ಕೆ ಇವರೇ ನನಗೆ ಸಹಾಯವಾಗಿದ್ದು. ಅವ್ರು ಮರ್ತೋಗ್ಬಿಟ್ರೆ ನಾನು ಮರ್ತೋಗಲ್ಲ. ಅದಕ್ಕೆ ನಾನು ಇವಾಗ ನಾನು ಕೇರ್ ತೊಗೊತಾ ಇದ್ದೀನಿ, ಅವ್ರನ್ನ ಶ್ರದ್ಧೆ ತೊಗೊತಾ ಇದ್ದೀನಿ, ಅವ್ರಿಗೇನು ಬೇಕೋ ಅದನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಬೆನ್ನೆ ಕರೆದು ಕೊಡ್ತಾರೆ ಕೋತಿಗಳಿಗೆ. ಇವರು ಕೃಷ್ಣ. ಅದಕ್ಕೆ ಯಶೋದ ಮತ್ತೆ ಅವ್ರಿಗೆ ಗೊತ್ತಿಲ್ಲ, ಈ ಸರ್ವಸಾಧಾರಣವಾದ ಕೋತಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಇವರೆಲ್ಲ ಯಾರು? ದೇವತೆಗಳು. ಸೊ ಅದೇ ಯಶೋದ ಮತ್ತೆ ಹೇಳ್ತಾರೆ, ನೀನು ಗೊತ್ತಿಲ್ಲಮ್ಮ, ಇವರೆಲ್ಲ ಎಷ್ಟೋ ಸೇವೆ ಮಾಡಿದ್ದಾರೆ ನನಗೆ, ಅದಕ್ಕೆ ನಾನು ಇವರಿಗೆಲ್ಲ ಬೆನ್ನೆ ಕೊಡ್ಬೇಕು, ನನ್ನ ಕರ್ತವ್ಯ ಇದೆ, ಅಷ್ಟೊಂದು ಸೇವೆ ಮಾಡಿದ್ದಾರೆ ಇವರಿಗೆ ನನಗೆ, ಅದೆಲ್ಲ ಜ್ಞಾಪಕ ಕಟ್ಕೊಂತಾರೆ. ನಾವ್ ಹೇಳ್ತಿರಲ್ಲ ಭಗವಂತನಿಗೆ ಏನು ಗೊತ್ತ, ನಾವು ಭಕ್ತಿ ಸೇವೆ ಮಾಡಿ ಹೊಟ್ಟೋಗ್ಬಿಡ್ತೀರಿ ಅಂದ್ಕೊಂತೀರಲ್ಲ, ಮರೆಯಲ್ಲ ಭಗವಂತ. ಯಾವತ್ತು ನಾವು ಮಾಡಿರೋ ಸೇವೆನ ನಾವು ಭಗವಂತ ಮರೆಯೋದೇ ಇಲ್ಲ, ಜ್ಞಾಪಕ ಇಟ್ಕೊಂಡೇ ಇರ್ತಾರೆ ಯಾವಾಗಲೂ. Consequently, forgets the nature of the Lord, but by the divine grace a devotee can at once understand the infallible condition of the Lord, whereas a non-devotee or demon cannot understand. ಇದೆಲ್ಲ ಯಾರಿಗೆ ಅರ್ಥ ಆಗಲ್ಲ? ರಾಕ್ಷಸರಿಗೆ ಅರ್ಥ ಆಗಲ್ಲ. ಈ ದಿವ್ಯವಾದ ಇದು ಏನು ನೇಚರ್, ಆ ಸ್ವಭಾವ ಬಂದು ಭಕ್ತರಿಗೆ ಮಾತ್ರನೇ ಅರ್ಥ ಆಗೋದು, ಇದು ಅಭಕ್ತರಿಗೆ ಅರ್ಥ ಆಗಲ್ಲ ಅಂತಿದೆ.
Consequently, these descriptions in the Gita cannot be understood by demonic brains. Krishna remembered acts which were performed by him millions of years before, but Arjuna could not. ಅದೇ ಲಕ್ಷಾಂತರ ವರ್ಷಗಳ ಮುಂದೆ ಯಾರು ಏನೇನು ಮಾಡಿದಾರೆ ಅಂತ ಭಗವಂತನ ಜ್ಞಾಪಕ ಇರುತ್ತಂತೆ. ಹೌದು. ಆದರೆ ನಮಗೆ ಜ್ಞಾಪಕ ನಮಗೆ ಜ್ಞಾಪಕ ಇರಲ್ಲ. ಅರ್ಜುನ ನಿನಗೆ ಜ್ಞಾಪಕ ಇರಲ್ಲ ಅಂತ ಹೇಳ್ತಾರೆ. ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಬೋತ್ ಕೃಷ್ಣ ಅಂಡ್ ಅರ್ಜುನ ಆರ್ ಇಟರ್ನಲ್ ಇನ್ ನೇಚರ್. ಅವರಿಬ್ಬರು ಶಾಶ್ವತವಾದವರೇ. ಅಷ್ಟೇ. ಹೆಂಗೆ ಭಗವಂತ ಯಾವಾಗಲೂ ಶಾಶ್ವತ, ನಾವು ಹೇಗೆ ಶಾಶ್ವತ? ಜನ್ಮಗಳು ಎತ್ಕೊಂತ ನಮ್ಮ ಆತ್ಮ ಶಾಶ್ವತ, ದೇಹ ಹೊರಟೋಗುತ್ತೆ, ನಾಶ. ಆತ್ಮ ವಿನಾಶ. ನಾವು ಓದಿದ್ರಲ್ಲ ಶ್ಲೋಕ 2ನೇ ಅಧ್ಯಾಯದಲ್ಲಿ, ವಿನಾಶ, ಆತ್ಮ ವಿನಾಶ, ಆತ್ಮಕ್ಕೆ ನಾಶ ಇಲ್ಲ. ಸೊ ನೀನು ಶಾಶ್ವತ, ನಾನು ಶಾಶ್ವತ, ಆದರೆ ನೀನು ದೇಹ ಚೇಂಜ್ ಮಾಡ್ಕೊತಾ ಇದ್ದೆ, ಅದಕ್ಕೆ ನಿನಗೆ ಜ್ಞಾಪಕ ಇಲ್ಲ. ಸೊ ಆದರೆ ನಿನ್ನ ಸ್ವಭಾವನೂ ಶಾಶ್ವತ, ನನ್ನ ಸ್ವಭಾವನೂ ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ವಿ ಮೇ ಆಲ್ಸೋ ನೋಟ್ ಹಿಯರಿನ್ ದಟ್ ಎ ಲಿವಿಂಗ್ ಎಂಟಿಟಿ ಫರ್ಗೆಟ್ಸ್ ಎವ್ರಿಥಿಂಗ್ ಡ್ಯೂ ಟು ಹಿಸ್ ಚೇಂಜ್ ಆಫ್ ಹಿಸ್ ಬಾಡಿ, ಬಟ್ ದ ಲಾರ್ಡ್ ರಿಮೆಂಬರ್ಸ್ ಬಿಕಾಸ್ ಹಿ ಡಸ್ ನಾಟ್ ಚೇಂಜ್ ಹಿಸ್ ಬಾಡಿ. ತುಂಬ ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ ಇಲ್ಲಿ. ಒಂದು ನೋಟಿಸ್ ಥರ, ನೋಟಿಸ್ ಕೊಟ್ಟರೆ ನಮ್ಗೆ ಏನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಂಗೆ ಆ ಥರ ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ. ಏನು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ, ನಾವು ದೇಹ ಚೇಂಜ್ ಮಾಡ್ಬಿಡ್ತೀರಿ, ಆದರೆ ಭಗವಂತನ ದೇಹ ಚೇಂಜ್ ಆಗಲ್ಲ. ಅದು ಸಚ್ಚಿತ್ ಆನಂದ ರೂಪ. ಆ ವಿಗ್ರಹ ಹೆಸರೇನೆಂದರೆ ಸಚ್ಚಿತಾನಂದ ವಿಗ್ರಹ. ಅದು ಯಾವಾಗಲೂ ಚೇಂಜ್ ಆಗಲ್ಲ. ಆದರೆ ನಾವು ಜೀವರಾಶಿಗಳು ಏನು ಮಾಡ್ತೀವಿ, ನಾವು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಇದೇ ನೋಟು. ಅದನ್ನು ನಾವು ಜ್ಞಾಪಕ ಇಟ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವು ಮರ್ತೋಗ್ಬಿಡ್ತೀರಿ ಅಂದರೆ, ಜೀವರಾಶಿಗಳು ಯಾಕೆ ಮರ್ತೋಗ್ಬಿಡ್ತಾರೆ ಅಂದರೆ, ಬಿಕಾಸ್ ವಿ ಆರ್ ಚೇಂಜಿಂಗ್ ದ ಬಾಡಿ. ನಾವು ದೇಹ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ, ಬದಲಾವಣೆ ಮಾಡೋದ್ರಿಂದ ನಾವು ಮರ್ತೋಗ್ಬಿಡ್ತೀವಿ. ಬಟ್ ಕೃಷ್ಣ ಮರ್ತೋಗಲ್ಲ, ಯಾಕಂದರೆ ಅವ್ರು ದೇಹ ಚೇಂಜ್ ಮಾಡಲ್ಲ. ಅವ್ರದ್ದು ಒಂದೇ ದೇಹ, ಅವ್ರದ್ದು ಏಕಾತ್ಮ ಅವ್ರದ್ದು. ಈಸ್ ಅದ್ವೈತ. ಅದೇ ಇಲ್ಲಿ ಹೇಳ್ತಾರೆ. ಮತ್ತೆ ಅವ್ರ ಅದ್ವೈತ ಕೂಡ. ಅದ್ವೈತ ಅಂದರೆ ಒಂದೇ, ಆತ್ಮ ದೇಹ ಎರಡು ಒಂದೇ ಅವ್ರದ್ದು. ಎವ್ರಿಥಿಂಗ್ ಇನ್ ರಿಲೇಷನ್ ಟು ಹಿಮ್ ಇಸ್ ಎ ಸ್ಪಿರಿಟ್. ಅವ್ರಿಗೆ ಸಂಬಂಧವಾದ ಯಾವುದೇ ಒಂದು ವಸ್ತು ಆಗಲಿ ಅದು ಒಂದು ಆಧ್ಯಾತ್ಮಿಕವಾದದ್ದು. ವೆರಾಸ್ ದ ಕಂಡೀಷನ್ ಸೋಲ್ ಇಸ್ ಡಿಫ್ರೆಂಟ್ ಫ್ರಮ್ ಇಸ್ ಮೆಟೀರಿಯಲ್ ಬಾಡಿ ಆ್ಯಂಡ್ ಬಿಕಾಸ್ ದ ಲಾರ್ಡ್ಸ್ ಬಾಡಿ ಆ್ಯಂಡ್ ಸೆಲ್ಫ್ ಆರ್ ಐಡೆಂಟಿಕಲ್. ಸೊ ನಮ್ಮ ಇದು ಬದ್ಧಾತ್ಮಗಳ ಇದು ಹೆಂಗಿರುತ್ತೆ, ಅವ್ರದ್ದು ಡಿಫ್ರೆಂಟು. ಯಾಕಂದರೆ ಭೌತಿಕವಾದ ನಮ್ಮದು ಜನ್ಮ ಅಲ್ವಾ, ಅದಕ್ಕೆ ನಮ್ಮದು ಬಾಡಿ ಬೇರೆ, ಸೋಲ್ ಬೇರೆ, ದೇಹ ಬೇರೆ, ಆತ್ಮ ಬೇರೆ. ಸೊ ಹಿಸ್ ಪೊಸಿಷನ್ ಈಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಆರ್ಡಿನರಿ ಲಿವಿಂಗ್ ಇಟ್, ಈವನ್ ವೆನ್ ಹಿ ಡಿಸೈನ್ಸ್ ಟು ದಿ ಮೆಟೀರಿಯಲ್ ಫ್ರಮ್. ಇಲ್ಲಿ ತತ್ವ ನಮಗೆ ಜ್ಞಾಪಕ ಬರಬೇಕು. ಮಧ್ವಾಚಾರ್ಯ ಹೇಳೋದು, ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ಇವರಿಬ್ರು ಒಂದಾಗಲ್ಲ. ಆ ಒಂದಾಗದೇ ಅದ್ವೈತ ಫಿಲಾಸಫಿ. ಅದನ್ನೇ ಮಾಡಬಾರ್ದು ಅಂತ ಕೃಷ್ಣಕ್ಕೆ ತುಂಬ ಕೋಪ. ಅದು ಮಾಡಿದ್ರೆ ನಾನು ನೀನು ಹೆಂಗೆ ಒಂದು ಅಂತ ಕೇಳೋದು ಕೃಷ್ಣ. ಇದನ್ನ ನೀವು ಅಧ್ಯಯನ ಮಾಡಿದ್ರೆ ವೇಸ್ಟು. ಅದಕ್ಕಿಂತ ನಾಸ್ತಿಕರು ಒಳ್ಳೆಯವರು ಅಂತ ಹೇಳ್ತಾರೆ. ಯಾಕಂದರೆ ನಾನು ಭಗವಂತನ ಸಮಾನವಾಗಿ ನಾವು ನೋಡ್ತಾ ಇದ್ದೀವಿ. ನಾವು ಭಗವಂತನ ನಾವು ಒಂದೇ ಅಂತ ನೋಡ್ತಾ ಇದ್ದೀವಿ. ಅದೇ ಅದ್ವೈತ ಫಿಲಾಸಫಿ. ಅದೇ ಶಂಕರಾಚಾರ್ಯ ಹೇಳಿರೋದು. ಶಂಕರಾಚಾರ್ಯ ಹೇಳಿದ್ರು, ಬಟ್ ಶಂಕರಾಚಾರ್ಯ ಫಾಲೋವರ್ಸ್ ಅದನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಕೊನೆಗೆ ಏನು ಮಾಡಿದ್ರು, ಅವರು ಗೋವಿಂದಂ ಮೂಢ ಭಜೆ ಅಂತ ಒಂದು ಶ್ಲೋಕ ಹೇಳಿದ್ರಲ್ಲ, ಅದರಲ್ಲಿ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರು, ಗೋವಿಂದನ ಭಜನೆ ಮಾಡೋರು ಮೂರ್ಖರು ಅಂತ ಹೇಳ್ಬಿಟ್ರು. ಅದು ಆ ಶ್ಲೋಕದಲ್ಲೇ ಹೇಳಿದ್ರು, ಯಾರು ಗೋವಿಂದನ ಭಜನೆ ಮಾಡದೇ ಇರ್ತಾರೋ ಅವರು ಮೂರ್ಖರು. ಬಟ್ ಅದನ್ನು ಯಾರೂ ತಗೊಂಡಿಲ್ಲ. ಎಲ್ಲರೂ ಏನು ಮಾಡ್ಕೊಂಡ್ರು, ಭಗವಂತನಿಗೆ ಇದಿಲ್ಲ, ರೂಪ ಇಲ್ಲ, ಭಗವಂತ ನಾನು ಒಂದೇ. ಬ್ರಹ್ಮವಾದೀಸು ಮಾಯಾವಾದೀಸ್ ಅಂತಿದ್ದಾರೆ. ಇವರು ಬ್ರಹ್ಮವಾದೀಸ್ ಆದರೂ ಚೇಂಜ್ ಆಗಿಬಿಡ್ತಾರೆ, ಮಾಯಾವಾದೀಸ್ ಚೇಂಜ್ ಆಗಲ್ಲ. ಏನು ಡಿಫ್ರೆನ್ಸ್ ಅಂದರೆ, ಬ್ರಹ್ಮವಾದಿಗಳು ಏನು ಹೇಳ್ತಾರೆ, ಏನಂತಾರೆ, ಅವರು ಮೊದಲೇ ಮಾಯಾವಾದಿ ಥರನೇ, ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಆದರೆ ಏನಾದರೂ ಈ ಥರ ಭಗವದ್ಗೀತಾನೋ ಇಲ್ಲ ಕೃಷ್ಣನೋ ಯಾರಾದರೂ ಅವ್ರಿಗೆ ಸಂಪರ್ಕದಲ್ಲಿ ಬಂದ್ಬಿಟ್ರೆ ಚೇಂಜ್ ಆಗಿಬಿಡ್ತಾರೆ. ಚೇಂಜ್ ಆಗಿಬಿಟ್ಟು ಭಗವಂತ ಪರಮ ಪುರುಷ ಆ ಥರ ಬಂದರೆ ಚತುರ್ಕುಮಾರಸ್. ನಾನು ನಿಮ್ಗೆ ಹೇಳಿದಲ್ಲ, ಚತುರ್ಕುಮಾರಸ್ ಆ ಭಗವಂತನ ರೂಪ ನೋಡಿದ ತಕ್ಷಣವೇ ಅವ್ರ ಪಾದದ ತುಳಸಿ ಒಂದು ಸುವಾಸನೆ ಬಂದ್ರೆ ಬ್ರಹ್ಮವಾದಿಗಳಿರೋರು ಏನಾಗ್ಬಿಟ್ರು, ಚೇಂಜ್ ಆಗ್ಬಿಟ್ರು, ಭಕ್ತರಾಗ್ಬಿಟ್ರು. ಬ್ರಹ್ಮನ ಮಕ್ಕಳೇ. ಅಲ್ಲಿ ಅವ್ರು ಬ್ರಹ್ಮವಾದಿಯಾಗಿ ಇದ್ದಿದ್ದವರು. ಅದಕ್ಕೆ ಬ್ರಹ್ಮವಾದಿಗೂ ಮಾಯಾವಾದಿಗೂ ವ್ಯತ್ಯಾಸ ಹೇಳ್ತಾರೆ. ನಾನು ಮಾಯಾವಾದಿಗಳು ಯಾವಾಗಲೂ ಚೇಂಜ್ ಆಗಲ್ಲ. ನೀನೇನು ಕೃಷ್ಣ, ನಾನು ಕೃಷ್ಣ, ಇವಾಗ ಹೇಳಿದಲ್ಲ ನಾನೇ ಕೃಷ್ಣ ಅಂತ ಹೇಳ ಮಾಯಾವಾದಿ. ನಾನು ನೀನು ಒಂದೇ, ನಿನಗೂ ನನಗೇನು ವ್ಯತ್ಯಾಸ ಇಲ್ಲ, ನಾನೇ ನಿನಗೆ ನನ್ನ ಭಕ್ತಿ ಸೇವೆ ಮಾಡೋ ಅವಶ್ಯಕತೆ ನನಗಿಲ್ಲ ಅನ್ನೋವರೇ ಇವರು ಈ ಮಾಯಾವಾದೀಸು. ಅದೇ ಬ್ರಹ್ಮಕುಮಾರೀಸು ಇದೆಲ್ಲ ಅವರು ಇದರಲ್ಲೇ ಬರ್ತಾರೆ. ಅವರೆಲ್ಲ ಅದೇ ಹೇಳೋದು, ರಸಲೀಲ ಆಡ್ದಂಗೆ ಅವರು ಆಡೋದು, ಇದೆಲ್ಲ ಬಂದು ತುಂಬ ತಪ್ಪು. ಅದು ಶಾಸ್ತ್ರಕ್ಕೆ ತುಂಬ ವಿರುದ್ಧ. ಅದೇ ಇಲ್ಲಿ ಕೃಷ್ಣ ರುಜು ಮಾಡ್ತಾ ಇದ್ದಾರೆ. ನಾನು ನೀನು ಒಂದೇ ಅಲ್ಲ, ನೀನು ದೇಹ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ, ನಾನು ದೇಹ ಚೇಂಜ್ ಮಾಡಲ್ಲ ಯಾವುದು. ನಾನು ಅದ್ವೈತ, ಅಚ್ಯುತ, ಅನಾದಿ, ಅನಂತ ರೂಪಂ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಹೇಳ್ತಾ ಇದ್ದಾರೆ ಅದು ಕೃಷ್ಣನ ಬಗ್ಗೆ. ಸೊ ಫೈನಲ್ ಆಗಿ ಹೇಳ್ತಾರೆ, ದಿ ಡಿಮನ್ಸ್ ಕೆನಾಟ್ ಅಡ್ಜಸ್ಟ್ ದೆಮ್ಸೆಲ್ವ್ಸ್ ಟು ದಿಸ್ ಟ್ರಾನ್ಸೆಂಡೆಂಟಲ್ ನೇಚರ್ ಆಫ್ ದ ಲಾರ್ಡ್. ಅವ್ರ ಜೀವ ಸಹಿತ ಅವ್ರು ಯಾವತ್ತು ರಾಕ್ಷಸರು ಒಪ್ಕೊಳ್ಳೋದೇ ಇಲ್ಲ. ನಾನೇ ಈಶ್ವರ, ನಾನೇ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀನಿ. ನಾನು ಭಗವಂತ ಏನು ಕಂಟ್ರೋಲ್ ಮಾಡೋದು, ನಾನೆಲ್ಲರನ್ನೂ ಕಂಟ್ರೋಲ್ ಮಾಡ್ತೀನಿ ಅಂತ ಅವರು ಯಾವತ್ತೂ ಒಪ್ಕೊಳ್ಳಲ್ಲ.
ಭಗವಂತ ದೈವೋತ್ತಮ ಪರಮ ಪುರುಷ ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವಾಗ ಯಾವಾಗ ಅವ್ರು ಒಪ್ಕೊಳ್ಳಲ್ಲ ಅವ್ರು ಭಕ್ತರಾಗಲ್ಲ ಅಷ್ಟೇ. ಹರೇ ಕೃಷ್ಣ. ಇದು ಕೃಷ್ಣ ದೈವೋತ್ತಮ ಪರಮ ಪುರುಷ ಅಂತ ಹೇಳೋದಿಕ್ಕೆ ಪ್ರಭುಪಾದ್ ಇಷ್ಟೊಂದು ಲೈನ್ ಬರೆದಿದ್ದಾರೆ. ಇಷ್ಟು ಬರೆದು ಅರ್ಥ ಮಾಡ್ಕೊಂತಾರ ಜನ, ಅದಕ್ಕೆ ಅವರು ಪ್ರಭುಪಾದ್ ಹೇಳೋದು. ಅದಕ್ಕೆ ನೋಟ್ ಅಂತ ಕೊಟ್ಟಿದ್ದಾರೆ. ನೋಟ್, ಯಾವತ್ತು ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಅದನ್ನ ಯಾವತ್ತು, ಯಾಕಂದ್ರೆ ಜೀವಾತ್ಮ ಮರ್ತೋಗ್ಬಿಡ್ತಾನೆ, ಮರ್ತೋಗೋ ಸ್ವಭಾವ ಅವನಿಗಿದೆ. ಆದ್ರೆ ದೇವರು ಭಗವಂತ ಮರ್ತೋಗಲ್ಲ, ಯಾಕಂದ್ರೆ ಅವರು ಸಚ್ಚಿದಾನಂದ ಸ್ವರೂಪ ಅವರು. ಫೋನ್ ನಂಬರ್ಗೆ ಬರೋದು